ಶಿವ ಸಾಂಬ ಸದಾ 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 ಶಿವ ಶಿವನೇ ಬಸವ ಬಸವ ಶಿವನೇ 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 ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ 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 ಶಿವಾಯ ನಮಃ
ಶಿವಾಯ ನಮಃ ಓಂ ಶಿವಾಯ ನಮಃ. 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 ಶಿವಾಯ ನಮಃ. ಶಿವಾಯ ನಮಃ. ಶಿವಾಯ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ, ಜಗದ್ಗುರು ಮಹಾಲಿಂಗೇಶ್ವರ ಮಹಾರಾಜ ಕಿ, ಬಸವೇಶ್ವರ ಸ್ವಾಮಿ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. 105 kg ಚೀಲ ಹೊತ್ಕೊಂಡು ದೇವ್ರ ನಮಸ್ಕಾರ ಅಪೇಕ್ಷ ಭಕ್ತಾದಿಗಳು ಹಾಕ್ತಿರ್ತಾರೆ. 7 ಭಕ್ತಾದಿಗಳ ಕೈ ಬರೀ ಒಂದು 4 ಬಿಟ್ಟು ಜಲ್ದಿ ಬಿಟ್ಟಿದ್ರಿ. ಎಲ್ಲ ದೈವಕ್ಕೆ ನಿಮ್ಮ ಇರ್ಲಿ. ತಾಯಿ ಇದರಲ್ಲಿ ಇಲ್ಲಿ ಪ್ರವಚನ ಕಾರ್ಯಕ್ರಮ ನಡೆಸಿ ಮಾತಾಡ್ಕೋತ ಕೊಂಡ್ರೆ ನಾಳಿಂದ ಮಾತಾಡ್ಕೋತ ಕೊಂಡ್ರೆ ಅವಕಾಶ ಇರ್ತೀನಿ. ಎಲ್ಲರೂ ಶಾಂತವಾಗಿ ಕೂತ್ಕೋಬೇಕು. ನೋಡ್ರಿ, ಅವರು ತಮ್ಮ ಭಕ್ತಿಯನ್ನ ಶಿವಲಿಂಗೇಶ್ವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಕ್ವಿಂಟಲ್ ಚೀಲವನ್ನ ಬೆನ್ನು ಮೇಲೆ ಹೊತ್ತು ದೀಡ್ ನಮಸ್ಕಾರವನ್ನು ಹಾಕಿ ಶಿವಲಿಂಗೇಶ್ವರ ಅಜ್ಜನಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ರಿ, ಭಕ್ತಿಯಿಂದ ಕೈ ಮುಗಿದ್ರಿ. ಇನ್ನ ನೀವು ಪ್ರವಚನದೊಳಗೆ ಪ್ರವೇಶ ಮಾಡಬೇಕು. ಇವತ್ತು ಪ್ರವಚನದ ಕೊನೆಯ ದಿನ. ಹಾಗಾಗಿ ತಾಯಂದ್ರು ನೀವು ಗದ್ದಲ ಮಾಡಬಾರ್ದು. ಸಮಾಧಾನವಾಗಿ ಕೂತ್ಕೊಂಡು ಶಾಂತವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕಡೆ ಹಿರಿಯರು, ಈ ಕಡೆ ಪ್ರಾರಂಭ ಮಾಡೋಣ್ರಿವ. ನಿಮ್ಮ ಮಾತು ಕೇಳೋಣ ಅಂದ್ರೆ ನಾವು ಸಮಾಧಾನ ಕೂತ್ಕೋತೀವಿ, ಶಾಂತವಾಗಿ ಕೂತ್ಕೋತೀವಿ. ನಮ್ಮ ಮಾತು ಕೇಳ್ತೀವಿ ಅಂದ್ರೆ ನೀವು ಶಾಂತವಾಗಿ ಕೂತ್ಕೋಬೇಕು. ಪ್ರಾರಂಭ ಮಾಡೋಣ್ರಿ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಬಸವ ಅಲ್ಲಮಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ಮಹಾತ್ಮರನ್ನು, ಪೂಜ್ಯ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರುವಂಥ ಶಿವಲಿಂಗೇಶ್ವರರ ಸನ್ನಿಧಾನಕ್ಕೂ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ 11 ದಿನಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರುವಂಥ
ಮಹಾಲಿಂಗೇಶ್ವರ ಪ್ರವಚನ ಇಂದು ಮಂಗಲಗೊಳ್ತಾ ಇದೆ. ಈ ಮಂಗಲ ಸಮಾರಂಭದ ದಿವ್ಯ ಸನ್ನಿಧಾನವನ್ನ ಅಲಂಕರಿಸಿರುವಂಥ ಮಾರ್ಗದರ್ಶಕ ಪೂಜ್ಯರಾದ ಮರೆಗುದ್ದಿ ಅಡವಿ ಸಿದ್ದೇಶ್ವರ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ನಿರುಪಾದಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಿಜಗುಣಯ್ಯನವರೇ, ದಯಮಾಡಿಸಲಿರುವಂಥ ಎಲ್ಲ ಪೂಜ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಕಲಾ ಬಳಗವೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಎಲ್ಲರೂ ಹೇಳ್ಬೇಕವ. ಅದ್ರ ಬಗ್ಗೆ ಈಗಾಗಲೇ ಕೇಳಿರಿ, ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕ್ರವ ಈಗ ಬಂದವರು ತಾವೆಲ್ಲ ಹಿಂದೇನ್ ನಿಂತ್ಕೊಂಡಿರಿ, ನಿಮ್ಮೊಳಗೆ ಮಾತಾಡ್ಕೋಬೇಡ್ರಿ. ಜಾಗ ಎಲ್ಲೆಲ್ಲಿ ಅವಕಾಶ ಅದನೋ ಅಲ್ಲೆಲ್ಲ ತಾವು ಕೂತ್ಕೋಬೇಕು. ಹಿಂದ ಬರೋರಿಗೆ ತಾವೆಲ್ಲ ಮುಂಚೆ ಬಂದಿರತಕ್ಕಂಥವ್ರು ಅವಕಾಶ ಮಾಡಿ ಕೊಡಬೇಕು. ಅಲ್ಲಲ್ಲಿ ಮಧ್ಯದೊಳಗೆ ಜಾಗ ಬಿಡಬೇಡ್ರಿ. ಮುಂದೆ ಬಂದು ಕೂತ್ಕೊಂಡ್ರೆ ಹಿಂದೆ ಬರೋರಿಗೆಲ್ಲ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಪ್ರವಚನಕ್ಕೂ ಕೂಡ ಯಾವ ತೊಂದರೆ ಆಗೋದಿಲ್ಲ. ಜಗದ್ಗುರು ಮಹಾಲಿಂಗೇಶ್ವರರ ಚರಿತ್ರೆಯನ್ನು ನಾವೆಲ್ಲ ಕೇಳಿಕೊಂಡು ಬರ್ತಾ ಇದ್ದೀವಿ. ಎಂಥ ಮಹಿಮಾನ್ವಿತರು ಅನ್ನುವಂತಹದ್ದನ್ನ ಅವರ ಜೀವನದ ಘಟನೆಗಳಿಂದ ನಾವೆಲ್ಲ ಕೇಳಿ ತಿಳಿತಾ ಇದ್ದೇವೆ. ಅವರು ಭಕ್ತ ಸಂಕುಲವನ್ನ ಉದ್ಧಾರ ಮಾಡಿದಂಥ ಅನೇಕ ಸಂದರ್ಭಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಮಾಲೋಜಿ ರಾಜ ಗುರುಗಳ ಸೇವೆಯಲ್ಲಿ ನಿರತನಾಗಿದ್ದಂಥವ. ಆತ ಗುರುಗಳ ಮಹಿಮೆಯನ್ನ, ಲೀಲೆಯನ್ನ ಕಂಡು ಕೇಳಿ ಬಹಳ ಆನಂದ ಪಡ್ತಿದ್ದ. ಅವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದ, ಶರಣಾಗತನಾಗಿದ್ದ, ಅವರ ಸೇವೆಯಲ್ಲಿ ನಿರತನಾಗಿದ್ದ. ಆತ ಮಹಾಲಿಂಗಪುರದ ಮಹಾಲಿಂಗೇಶ್ವರರನ್ನ ಮುಧೋಳಕ್ಕೆ ಕರ್ಕೊಂಡು ಹೋದಂತ ಮತ್ತು ಅಲ್ಲೆಲ್ಲ ವ್ಯವಸ್ಥೆಯನ್ನ ಮಾಡಿ ಪೂಜ್ಯ ಗುರುಗಳ ದರ್ಶನಾಶೀರ್ವಾದ ಆಶೀರ್ವಾಣಿಯನ್ನ ಕೇಳಲಿಕ್ಕೆ ಭಕ್ತಾದಿಗಳಿಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದ ಅನ್ನುವ ವಿಚಾರಗಳನ್ನ ನೋಡ್ತಾ ಅಲ್ಲಿ ಮಾಡಿದಂಥ ಅನೇಕ ಪವಾಡಗಳನ್ನ ನೋಡಿದ್ರಿ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ತಾವು ನೋಡ್ತಾ ಇದ್ದದ್ದೇನಪ್ಪಾ ಅಂದ್ರೆ, ಮಾಲೋಜಿ ರಾಜನ ಹಿರಿಯ ಮಗ ರೋಗದಿಂದ ಬಳಲಿ ಸತ್ತಾಗ ಆತನಿಗೆ ಪ್ರಾಣದಾನವನ್ನ ಮಾಡಿರ್ತಕ್ಕಂಥದ್ದು. ನಂತರದೊಳಗೆ 5 ಪ್ರಸಂಗಗಳು ಹೀಗೆ ಬಂದುವು. ಮಾಲೋಜಿ ರಾಜನ ಹಿರಿಯ ಮಗ ಗೋವಿಂದರಾಜನ ಮತ್ತು ಗೋವಿಂದರಾಜನ ಮಗ ನಾರಾಯಣನ, ಗೋವಿಂದರಾಜನ ತಮ್ಮ ಏನಪ್ಪಾ ಅಂದ್ರೆ ಕೇದಾರ ಬಾವುವಿನ, ನಂತರದಲ್ಲಿ ಆತನ ಅಶ್ವಶಾಲೆಯ ಪ್ರೀತಿಯ ಆಕಳು, ಪ್ರೀತಿಯ ಕುದುರೆ ಗುಪ್ತಗಾಮಿನಿ ಅಂತೇಳಿ ಆ ಕುದುರೆಯ ಪ್ರಾಣವನ್ನ ಮರಳಿ ಬರೆಸಿರ್ತಕ್ಕಂಥ, ಪ್ರಾಣದಾನ ಮಾಡಿರ್ತಕ್ಕಂಥ ಸಂದರ್ಭವನ್ನ ನೀವೆಲ್ಲ ನೋಡ್ತಾ ಬಂದ್ರಿ. ರಾಜನಿಗೆ ಎಲ್ಲಿಲ್ಲದ ಸಂತೋಷ, ಗುರುಗಳಿಗೆ ನಮ್ಮ ಮೇಲೆ ಎಷ್ಟು ಪ್ರೇಮ, ಎಷ್ಟು ಕರುಣೆ, ಅವರಿಗೆ ಎಷ್ಟು ಸೇವೆ ಸಲ್ಲಿಸಿದ್ರು ಕೂಡ ಕಡಿಮೆ ಅದ. ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ. ಪ್ರತಿಯೊಬ್ಬ ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ. ತಂದೆ ತಾಯಿಯ ಋಣ, ಗುರುವಿನ ಋಣ, ಸಮಾಜದ ಋಣ,
ಧರ್ಮದ ಋಣ, ಧರ್ಮ ದೇವರ ಋಣ ಇರ್ತದ ಅನ್ನುವಂತ ಮಾತನ್ನ ಕೇಳ್ತೀವಿ ನೋಡ್ರಿ. ತಂದೆ ತಾಯಿಯ ಋಣ, ತಂದೆ ತಾಯಿಯ ಋಣವನ್ನ ಹೇಗೆ ತೀರಿಸೋದು? ತೀರಿಸ್ಲಿಕ್ಕಾಗೋದಿಲ್ಲ. ಇನ್ನ ಗುರುವಿನ ಋಣವಾಗಲಿ, ಸಮಾಜದ ಋಣವಾಗಲಿ, ದೈವದ ಋಣವಾಗಲಿ, ಅಂದ್ರೆ ದೇವರ ಋಣವಾಗಲಿ ಹೆಂಗ ತೀರ್ಸಾಕ್ ಸಾಧ್ಯದ? ಆದ್ರೆ ಆ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ. ನಮ್ಮ ಕರ್ತವ್ಯವನ್ನ ನಾವು ಮಾಡುವ ಮೂಲಕ, ಧರ್ಮ ನಮಗೂ ನಿಮಗೂ ತಿಳಿ ಹೇಳಿದ ಪ್ರಕಾರ, ಹಿರಿಯರು ನಮಗೆಲ್ಲ ಕೊಟ್ಟ ಸಂಸ್ಕಾರದ ಪ್ರಕಾರ ನಡ್ಕೊಳ್ಳುವ ಮೂಲಕ ನಾವು ಆಯಾ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಋಣ ತೀರ್ಸಾಕ ಆಗುದಿಲ್ಲ. ಒಬ್ಬ ತಾಯಿ ಜೋಡಿ ಬಹಳ ಜಗಳ ಮಾಡ್ತಿದ್ನಂತ ಮಗ. ಬರೀ ಜಗಳ. ಒಬ್ಬನ ಮಗ ಖರೆ, ಆದ್ರೆ ತಾಯಿ ಜೋಡಿ ಜಗಳನೇ ಮಾಡ್ತಿದ್ದ. ಆಕಿ ಪಾಪ ಮಗನ ತನ್ನ ಜೀವ, ಮಗನ ತನ್ನ ಜೀವನ, ಮಗನ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ದಳ್ರಿ. ಯಾಕಂದ್ರ ಮತ್ತೊಬ್ಬರಿಲ್ಲ, ಅಕಾಲಿಕವಾಗಿ ಆಕೆಯ ಗಂಡ ತೀರ್ಕೊಂಡಿದ್ದ. ಆಕೆಗೆ ಯಾವ ಆಸ್ತಿ ಇರ್ಲಿಲ್ಲ, ಇದ್ದೊಂದು ಮನೆ ಬಿಟ್ರೆ. ಅವರಿವರ ಮನೆ ಮುಸುರಿ ತಿಕ್ಕಿ ಜೀವನ ಮಾಡ್ತಿದ್ದಳು. ಆ ಮಗನನ್ನ ಚಂದಾಗಿ ಬೆಳೆಸ್ಬೇಕು, ಮಗನಿಗೆ ಆಸ್ತಿ ಮಾಡ್ಲಿಕ್ಕೆ ಆಗದೆ ಇದ್ರು ಮಗನನ್ನೇ ಆಸ್ತಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಮಗನನ್ನ ಬಹಳ ಚಂದ ನೋಡ್ಕೊಂಡ್ಲು. ಅವನಿಗೆ ಯಾವ ಕೊರತೆ ಆಗದಂಗ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೋತ ಬಂದ್ಲು. ಇಂಥದ್ದು ಬೇಕಂತ ಬೇಡುದ್ರೊಳಗಾಗಿ ತಂದ ಕೈಯಾಗ ಕೊಡ್ತಿದ್ಲು. ಎಲ್ಲರಿಗಿಂತೂ ನನ್ನ ಮಗ ಚಂದಗಿ ಬೆಳಿಲಿ ಅಂತಿದ್ಲು. ಎಲ್ಲರೊಳಗ ನನ್ನ ಮಗನ ಆತ ಚಂದ ಕಾಣಬೇಕು, ಸೈ ಅನಿಸ್ಕೋಬೇಕು ಅನ್ನುವಂತ ಭಾವನೆ ಆಕೆಗೆ ಎಲ್ಲಾ ತಾಯಿಯರಂಗ ಇತ್ತು. ಒಂಚೂರು ಹೆಚ್ಚಿಗೆನೇ ಇತ್ತು ಅನ್ಬೇಕು. ಆದ್ರೆ ಇದು ಆಕೆ ಮಗನಿಗೆ ಅರ್ಥನ ಹಾಕಿದ್ದಿಲ್ಲ. ಅದು ಎಲ್ಲರಂಗ ಆಡಕ್ ಹೋಗಿತ್ತು, ಹಸುವಾದ್ರ ಮನೆಗೆ ಬಂದು ಉಣ್ತಿತ್ತು. ಅವು ಏನಾರ ಹೇಳಿದ್ರ ಕೇಳ್ತಿದ್ದಿಲ್ಲ, ಎದುರು ವಾದಿಸ್ತಿತ್ತು, ಜಗಳ ಮಾಡ್ತಿತ್ತು. ಮುಂದೆ ದೊಡ್ಡವನಾಗತಾ ಅವಾಗಲೂ ಕೂಡ ತಾಯಿ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ಬರೀ ಒದರಾಡೋದು, ಜಗಳ ಮಾಡೋದು, ಇದು ಬೇಕು ಅದು ಬ್ಯಾಡ ಅಂತ ಕಾಡೋದು, ಇದನ್ನ ಮಾಡ್ತಿತ್ತು ಹುಡುಗ. ಆಕಿಗೆ ಒಮ್ಮೆ ಸಾಕಾತ್. ಅಲ್ಲಪ್ಪ, ಈಟಿದ್ದಾಗಿಂದ ನೋಡಾಕತ್ತೀನಿ, ಸಣ್ಣವದಾನ ಬಿಡು, ತಿದ್ದುಕೋತಾನ, ಸುಧಾರಿಸ್ತಾನ ಅನ್ಕೋತ ಬಂದ್ರೆ ನೀ ಏನ್ ಕಾಳ್ ನೆಟ್ ಬದಲಾಗ್ಲಿಲ್ಲಪ್ಪ, ಸುಧಾರಿಸ್ಕೊಳ್ಳಿಲ್ಲ. ಏನ್ ಮಾಡ್ಲೇವ್ ನಿನ್ನ? ಏನ್ ಮಾಡಿದ್ರು ನಿನಗ ಕಮ್ಮಿನ ಅದ. ಏನ್ ಹೇಳಪ್ಪ ನಿನಗ? ಇನ್ನ ದೊಡ್ಡವಾದಿ ತಿಳ್ಕೊಬೇಕಪ್ಪ. ನನಗೂ ವಯಸ್ಸಾಗ್ತಾ ಬಂತು, ಇನ್ನು ನಾ ಎಷ್ಟಂತ ದುಡಿಲಿ, ಏನಂತ ಮಾಡ್ಲಿ? ನೀನು ಇನ್ನ ಜವಾಬ್ದಾರಿ ತಗೋಬೇಕು, ಚಲೋ ಬಾಳ್ಬೇಕಪ್ಪ, ನಿನ್ನ ಜೀವನ ಐತಿ ಇನ್ನು ಮುಂದೆ ಅಂತ ಆಕೆ ಏನ ಹೇಳಿದ್ರು ಇದನ್ನೊಂದು ಹೇಳೋದು ಕಲ್ಕೊಂಡಿ ನೋಡ್ನಿ. ಸಣ್ಣಂದಿರ್ತ ಇದನ್ನ ಕೇಳಿನಿ, ಈಗೂ ಇದನ್ನ ಕೇಳ್ಯ ನಾನು, ಸಾಕಿನ್ನ ಬ್ಯಾರೆ ಇದ್ರೆ ಹೇಳು ಅಂತ ಒದರಾಡಿದ. ಆಕೆಂದಳು, ಸಣ್ಣವಿದ್ದಾಗ ನೀನು ಇದನ್ನ ಅಂತಿದ್ದಿ, ಈಗೂ ಇದನ್ನ ಅನ್ನಕತ್ತಿ ಹುಚ್ಚ, ಬಿಡ ಅದನ್ನ ಸಾಕ್. ತಾಯಿ ಅಂದ್ರೇನು? ಆಕಿ ಏನ್ ಮಾಡಾಕತ್ತಾಳ ನಿನಗಾಗಿ? ಆಕಿ ಎಷ್ಟು ತನ್ನ ಜೀವ ತೇದ ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡ್ಯಾಳ ಅನ್ನೋದರ ಒಂದಿಟ್ಟ ನಿನಗ ಲಕ್ಷ್ಯ ಇಲ್ಲ ಅಂದ್ರೆ ಈಗರ ಒಂಚೂರು ಲಕ್ಷ್ಯ ಮಾಡದನ್ನ ತಿಳ್ಕೊ, ಒಂದನ್ನ ವಿಚಾರ ಮಾಡು. ಮುದ್ದಿಯಾದವ, ಮಾಂಸದ ಮುದ್ದಿಯಾಗಿರುವಂತ ನಿನ್ನನ್ನ ಇಷ್ಟು ಎದಿ ಉದ್ದ ಬೆಳಸಾಕ ಯಾವೆಲ್ಲ ಕಷ್ಟ ನುಂಗಿನಿ ಅನ್ನೋದು, ಕಣ್ಣೀರ ಕೈ ತೊಳೆದೀನಿ ಅನ್ನೋದು, ಜೀವಕ್ಕ ಜೀವ ಏನಪ್ಪಾ ಮಾಡಿ ನಿನ್ನನ್ನು ಬೆಳೆಸಿನ ಅನ್ನೋದು ನಿನಗೆ ಲಕ್ಷ್ಯ ಇಲ್ಲ. ಒಂಚೂರು ಕುಂತ ವಿಚಾರ ಮಾಡು ಅಂದಳು. ನಿನಗಾಗಿ ಏನ್ ಮಾಡೀನಿ ಮಾಡಿಲ್ಲ ಅನ್ನೋದು ವಿಚಾರ ಮಾಡು. ಅವ ಅಂದ, ಇದಂತೂ ಬಾಳ್ ಹೇಳ್ತೀನಿ ನೋಡ್ನಿ, ಅದನ್ನ ಮಾಡೀನಿ ಇದನ್ನ ಮಾಡೀನಿ, ಭಾಳ ಮಾಡೀನಿ, ಏನಾರ ಮಾಡಿ ನನಗ ನೀನು ಅಂತ ವಾದ ಮಾಡಿದ. ಏನ್ ಮಾಡೀನಿ ಅಂತ ಒಂದ್ ಮಾತ್ನಾಗ ಹೇಳಿ ಮುಗ್ಸಾಕ್ ಆಗುದಿಲ್ಲ, ಬಾಳ ಐತದ. ನೀ ಎದಿ ಉದ್ದ ಬೆಳೆಯುವ ಮಟ್ಟ ಏನ್ ಮಾಡೀನಿ ಅನ್ನೋದು ಒಂದ್ ಮಾತ್ನಾಗ ಹೇಳಿ ಮುಗ್ಸಾಕ್ ಬರ್ತತೆ ನನ್ಲಕ್ಕಿ. ಆತ ಬಿಡು, ಬರೀ ಎದನ್ನ ಹೇಳೋದಾತು, ನಾನು ಅದನ್ನ ಕೇಳೋದಾತು. ನೀನು ಚಂದಾಗಿ ಸಂಸ್ಥಾಕ ಬರ್ದಿಡ ಅದನ್ನ, ಏನೇನ್ ಮಾಡಿ ನನಗ ಅನ್ನೋದನ್ನ. ನಾ ಅದನ್ನ ಏನಾರ ಕಷ್ಟ ಅಲ್ಲಿ ದುಡ್ಡು ತೀರಿಸಿ ಬಿಡ್ತೀನಿ. ಇನ್ನೊಮ್ಮೆ ಹೊಳ್ಳಿ ಅದನ್ನ ಅನ್ನಕ್ ಹೋಗ್ಬೇಡ ನೀ ನನಗ. ನೀ
ಅದನ್ನ ಬಾಳ ಹೇಳ್ತಿ, ಅದೇನ್ ದೊಡ್ಡದ್ ನಿಂದದು ಮಾಡಿದ್ದು ಅಂತ ಒದರಾಡಿದ್ನಂತ. ಆತ ಬಿಡು, ಇನ್ಮೇಲೆ ನಿನಗೇನು ಹೇಳುದಿಲ್ಲ. ಮತ್ತ ನೀ ಹೇಳಿದಂಗ ನಾ ನಿನಗಾಗಿ ಏನ್ ಮಾಡೀನಿ ಅದನ್ನೆಲ್ಲಾ ಬರೆದಿಡ್ತೀನಿಪ್ಪ ಚಂಜಮಠ, ರಾತ್ರಿ ನಿನ್ ಕೈಯಾಗ ಕೊಡ್ತೀನಿ, ಹೋಗ್ ಶಾಣೆ ಇದಿ ಅಂತ ಕಳಿಸಿದ್ಲು. ಅವ ಹೊರಗ ಹೋದ ಹುಡುಗ. ಸಂಜಮಠ ಮನೆಗೆ ಬರ್ಲಿಲ್ಲ. ಊಟೇನು ಉಪಚಾರ ಏನಂತ ಇತ್ತಾಗ ತಾಯಿ ಚಿಂತೆ ಮಾಡ್ತಿದ್ದಳು. ತಾಯಿ ಕಳ್ ನೋಡ್ರಿ, ಮಗ ಏನಂದ್ರು ಒದರಾಡಿದ್ರು ಹೆಂಗ ನಡ್ಕೊಂಡ್ರು ಕೂಡ ಅವನ ಮೇಲೆ ಒಂದು ಕರುಳ ಪ್ರೀತಿ ಇರುದಲ್ಲ ತಾಯಿಗೆ. ಮುಂದೆ ಆಕಿ ನೆನಸ್ತಿದ್ದಳು, ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೇ ಏನ, ಸಂಜೆ ಚಾ ಎಲ್ಲಿ ಕುಡಿತೇ ಏನ, ಎಲ್ಲಿ ಹೋತೋ, ಏನ್ ಮಾಡಿತೋ, ಎಷ್ಟೊತ್ತಿಗೆ ಬರ್ತೈತೋ ಅಂತ ವಿಚಾರ ಮಾಡ್ತಿದ್ದಳು. ರಾತ್ರಿ 10 ತಕ ಬಂದ್ರಿ ಮನಿಗೆ. ಅವ ಬಂದಾಗ ಈಕೇನ್ ಮಾಡಿದ್ಲು ಅಂದ್ರೆ, ದಿನದಂಗ ಆಕಿ ಎಷ್ಟೊತ್ತಾಗಿ ಬಂದ್ರು ಊಟಕ್ಕೆ ನೀಡುದು ಬ್ಯಾಡ್ ತಡಿ ಇವತ್ತ ಅಂತ ಹೇಳಿ ಅಡಿಗೆ ಅಂತೂ ಮಾಡಿದ್ಲು. ಇವ ಬಂದ, ಆಕಿನೇನ್ ಮಾತಾಡ್ಸಲಿಲ್ಲ, ದಡ ದಡ ತನ್ನ ಕೋಣ್ಯಾಗ ಹೋದ. ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲೇ ಕುಂತಿದ್ದ. ಈಕಿ ಒದರಿ ಹೇಳಿದ್ಲು, ನೋಡೋ ಅಡಿಗೆ ಐತಿ ಅಡಿಗೆ ಮನ್ಯಾಗ, ನಿಡ್ಕೊಂಡು ಊಟ ಮಾಡು, ಹೊತ್ತು ಬಾಳ ಆಗೈತಿ, ನಂದಾಗೈತಿ, ನಾ ಮಲ್ಕೋತೀನಿ, ನನಗೆ ನಿದ್ದೆ ಬಂದತಿ ಅಂತ ಹೇಳಿ ಆಕಿ ಮಲ್ಕೊಳಕ್ ಹೊಂಟ್ಲು. ಆತ ಬಿಡು ಅಂತ ಅವ ಅಡಿಗೆ ಮನೆಗೆ ಹೊಂಟಿದ್ದ. ಹೇಳಿದ್ಲು, ಅಲ್ಲೇ ಮಾಡ್ನಿ ಒಳಗೆ ಬೆಳಿಗ್ಗೆ ನೀ ಹೇಳಿದ್ದೆಲ್ಲ, ನನಗೆ ಏನೇನ್ ಮಾಡಿ ಏನೇನಿಲ್ಲ ಅದನ್ನ ಬರೆದಿಡು, ನಾನು ಎಷ್ಟ ಕಷ್ಟ ಅಲ್ಲಿ ದುಡ್ಡು ತೀರಿಸ್ತೀನವ, ನಿನ್ನ ಬಾಯಿಲೆ ಕೇಳಿ ಕೇಳಿ ಸಾಕಾಗೈತಿ ಅಂದಿದ್ದೆಲ್ಲ ಅದನ್ನಲ್ಲೇ ಮಾಡ್ನ್ಯಾಗ ಇಟ್ಟಿನಿ, ಊಟ ಆದ್ಮೇಲೆ ಅದನ್ನ ತಗೋ ಅಂತ ಹೇಳಿ ಮಕ್ಕೊಂಡು ಹೋಗಿ. ಇವ ಏನ್ ಮಾಡಿದ ಅಂದ್ರೆ ಊಟ ಮಾಡಿ ಆ ಮಾಡ್ನ್ಯಾಗ ಇಟ್ಟಿ ನೋಡ್ ಅಂದಿದ್ಲಲ್ಲ, ಅಲ್ಲಿ ಬಂದ್ ನೋಡ್ದ, ದೊಡ್ಡ ಹಾಳಿ ಇತ್ತು, ಒಂದ್ ಮಡಿ ಚಿಟ್ಟಿದ್ದಳು. ಬಿಚ್ಚಿ ನೋಡ್ತಾನ, ಇಟ್ಟುದ್ದ ಹಾಳಿ. ನೋಡ್ಕೋತ ಹೋದ, ನಿಂತವ, ಒಮ್ಮೆ ಕುಂತವ ಕೆಳಗೆ. ಆಮೇಲೆ ಒಮ್ಮೆ ಓದ್ಯವ, ಇನ್ನೊಮ್ಮೆ ಓದ್ಯ, ಮತ್ತೊಮ್ಮೆ ಓದ್ಯ. ಏನಪ್ಪಾ ಅಂದ್ರೆ ಏನೇನು ಬರ್ದಿದ್ಲು ಅಂದ್ರೆ ಆಕಿ, ಇವ ಹೊಟ್ಯಾಗ ಮೂಡ್ದಾಗಿನಿಂದ ಹಿಡ್ಕೊಂಡು ಎದೆ ಉದ್ದ ಬೆಳೆದ ನಿಂತ ಎದರೆದರ ಮಾತಾಡೋ ಮಟ್ಟಿಗೆ ಬಂದಲ್ಲ, ಅಲ್ಲಿವರೆಗೂ ಏನೇನಕಿ ಮಾಡಿದ್ಳು ಅದೆಲ್ಲ ಬರ್ದಿದ್ಲಂತೆ. ಹೊಟ್ಯಾಗ ಹಿಂಗಿಂಗ ತ್ರಾಸ ಆಕಿತ್ತು. ಮೊನ್ನೆ ಅಜ್ಜರ್ ಹೇಳಿದ್ರಲ್ಲ, PG ಹುಣಸಾಳ ಅಜ್ಜರ್, ತಾಯಿಯ ಗರ್ಭದಳು ತಾನಿರುವ ವೇಳೆಯಳು ಅಂತ, ಹೌದಲ್ರಿ? ತಾಯಿ ಗರ್ಭದೊಳಗೆ ಏನೇನು ಆಗತಿತ್ತು ತಂದ ಹೇಳಿದ್ಲಕ್ಕಿ. ನೀ ಹೊಟ್ಯಾಗಿದ್ದಾಗ ಹಿಂಗಿಂಗ್ ಮಾಡ್ತಿದ್ಯಪ್ಪ, ನೀ ಹೊಟ್ಯಾಗದಿ ಅನ್ನೋದಕ್ಕ ನಾ ಹೆಂಗಾರ ಮಾಡಕ್ ಆಕಿದ್ದಿಲ್ಲ, ನಾಜೂಕಲೆ ಏಳುದು ಕುಂಡ್ರುದು ಕೆಲಸ ಮಾಡೋದು, ನಾನು ಒಬ್ಬಾಕೇನ, ನನಗೂ ಮಾಡೋರು ಯಾರು ಇದ್ದಿದ್ದಿಲ್ಲ. ಹಿಂಗ್ ಪ್ರಾರಂಭ ಆತ್ರಿ ಆಕಿ. ಮತ್ತ ನಾನ ಕಾಳಜಿ ಮಾಡ್ಕೋಬೇಕು, ನಾನ ಕೆಲಸ ಮಾಡ್ಕೋಬೇಕು, ಮತ್ತ ನಿನಗಾಗಿ ಏನೆಲ್ಲ ಕಾಳಜಿ ತಗೋಬೇಕಾಗಿತ್ತು ಅದೆಲ್ಲಾನು ಮಾಡ್ತಾ ಬಂದೆ. ಉಣ್ಣುವಾಗ ಆಸೆ ಆದದ್ದನ್ನೆಲ್ಲ ಉಣ್ಣಾಕ್ ಬರ್ತಿದ್ದಲ್ಲ, ನಿನಗ ತ್ರಾಸ ಆಗಬಾರ್ದಲ್ಲ, ನಿನ್ನ ಬೆಳವಣಿಗೆಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಲಕ್ಷ್ಯ ಇಟ್ಕೊಂಡ ಊಟ ಮಾಡ್ಬೇಕು. ಮುಂದೇನಪ್ಪಾ ಅಂದ್ರೆ ನಿನಗಾಗಿ ನನಗಾಗಿ ಔಷಧ ತಗೊಳ್ಳೋದು ಬೇರೆ, ನಿನಗಾಗಿ ಔಷಧ ತಗೋಬೇಕಾಗಿತ್ತು. ನನಗಾಗಿ ಉಣ್ಣೋದ್ರ ಜೊತೆ ನಿನಗಾಗಿ ಉಣಬೇಕು, ನನಗಾಗಿ ಜೀವನ ಮಾಡೋದ್ರ ಜೊತೆ ನಿನಗಾಗಿ ಮಾಡಬೇಕು, ನನಗಾಗಿ ಔಷಧ ತಗೊಳ್ಳೋದ್ರ ಜೊತೆ ನಿನಗಾಗಿ ತಗೋಬೇಕು, ನನಗಾಗಿ ಜೀವನ ಮಾಡೋಕ್ಕಿಂತ ಹೆಚ್ಚು ನಿನಗಾಗಿ ಜೀವನನ ಮಾಡೋಕತ್ತೆ ನಾನು. ಅಂದಿನಿಂದ ಪ್ರಾರಂಭ ಆತ್ ನೋಡಪ್ಪ. ಮತ್ ಏನೇನ್ ತ್ರಾಸ ಆಯ್ತು, ನಿನ್ನನ್ನ ಹೆರುವಾಗ ಏನೇನ್ ತ್ರಾಸ ಆಯ್ತು, ಎಷ್ಟು ಬ್ಯಾನಿ ತಿಂದೆ. ನೀನು ಹುಟ್ಟಿ ಬರುವುದಲ್ಲ, ನಾನ ಹೊಳ್ಳಿ ಹುಟ್ಟಿ ಬಂದಂಗಾತು. ನಿನ್ನ ಮುಖ ನೋಡ್ಕೊಡದ ನಾನು ಹೊಳ್ಳಿ ಹುಟ್ಟಿದಂತ ಭಾವ ನನಗ ಬಂದಿತ್ತು. ಏನ್ ಹೇಳಿ ಅದನ್ನ, ಒಂದು ಶಬ್ದ ಅಲ್ಲ, 2 ಶಬ್ದ ಅಲ್ಲ, 100,000 ಲಕ್ಷ ಕೋಟಿ ಶಬ್ದದಾಗಿ ಹೇಳಿದ್ರು ಕಮ್ಮಿ ಐತಪ್ಪ. ಅಟ್ಟ ತ್ರಾಸು, ಅದನ್ನ ಏನ್ ಹೇಳುದದ? ಜಗತ್ತಿನೆಲ್ಲ ತಾಯಂದ್ರು ಪಡ್ತಾರ ಖರೆ, ಆದ್ರ ಆ ನೋವನ್ನ ಮತ್ತೊಬ್ರು ತಾಯಾದವ್ರು ಬಿಟ್ರೆ ಮತ್ತೊಬ್ರು ಯಾರು ಅದನ್ನ ಅನುಭವಿಸಕ್ ಸಾಧ್ಯದ ಅಂತ ಆಕಿ ಹೇಳ್ತಾ ಹೊಂಟ. ಮುಂದ ನಿನ್ನನ್ನ ತೊಡಿ ಮ್ಯಾಗ ಹಾಕೊಂಡು, ಬಗಲಾಗೆ ತಗೊಂಡು, ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು, ತುತ್ತು ಮಾಡಿ ಉಣಿಸ್ಕೊಂಡು, ಮಾಡಿದ ಹೊಲಸು ಬಳ್ಕೊಂಡು, ಮುಂದ ಬಟ್ಟೆ ಬರೆ ತೊಡಿಸ್ಕೊಂಡು, ಹತ್ರ ಜೋಗಳ ಹಾಡಿಕೊಂಡು, ಮುಂದೆ ಏನಪ್ಪಾ ಅಂದ್ರ ಬಗಲಾಗ ನಿನ್ನನ್ನು ಕಟ್ಕೊಂಡು, ಮನಿ ದುಡ್ಕೊಂಡು, ನನ್ನ ಹೊಟ್ಟಿ ತುಂಬಿಸ್ಕೊಂಡು, ನಿನ್ನ ಭವಿಷ್ಯ ಕಟ್ಕೋತ ಬಂದೆಲ್ಲಪ್ಪ ಅಂತ ಹಿಂಗ ಬರಿತಾ ಹೋಗಿದ್ದಳ್ರಿ. ಯಾವ ಕಷ್ಟ ನಷ್ಟ ಉಂಡ್ಲು. ಶರೀಫಜ್ಜ ಬಹಳ ಚಂದ ಹಾಡ್ತಾರ ನೋಡ್ರಿ. ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ, ಮೊಲೆಯ ಹಾಲ ಉಣಿಸಿದಿಯವ್ವ, ಮುತ್ತ ನೆಕ್ಕಿ ಮುದ್ದಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ. ರಕ್ತ ಮಾಂಸದ ಮನೆಯನ್ನು ಕಟ್ಟಿ, ಎಲುವುಗೂಡಿನ ಮಾಳಿಗೆ ಇಟ್ಟಿ,
6 3 9 ತಿಂಗಳು ಕತ್ತಲ ಗವಿಯೊಳು ಬಚ್ಚಿಟ್ಟಿ ನಿನ್ನ ಜೀವ ನನ್ನ ಜೀವಕ್ಕ ಕೊಟ್ಟು ಈ ಬ್ರಹ್ಮಾಂಡಕ್ಕ ಬಿಟ್ಟೆವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ಇನ್ನು 2-3 ನುಡಿಗಳದಾವ್. ಇರ್ಲಿ, ತಾಯಿ ಏನ್ ಕಷ್ಟ ಪಡ್ತಾಳ ಅನ್ನುವಂಥದ್ದನ್ನ ಕೇಳ್ತೀವಲ್ಲ, ಅದನ್ನ ಶರೀಫ್ ಅಜ್ಜನು ಕೂಡ ಹೇಳ್ತಾ ಬಂದಿರುವ. ಅದನ್ನೆಲ್ಲ ಬರ್ದದ್ದನ್ನ ಅವ ಓದಿದನ್ರಿ. ಓದಿಕೊಂಡು ಏನ್ ಮಾಡಿದ ಅಂದ್ರ, ಏನು ಇಷ್ಟೆಲ್ಲ ಮಾಡ್ಯಾಳಲ್ಲ ನಮ್ಮವ್ವ, ಮತ್ತ ಇದನ್ನ ಶಬ್ದದೊಳಗೆ ಸುಲಭವಾಗಿ ಓದ್ ಬಿಡಬಹುದು, ಆದ್ರೆ ಅದನ್ನ ಅನುಭವಿಸೋದು ಅದು ಎಷ್ಟು ಅನುಭವಿಸಿರ್ಬೇಕು ಆ ನಮ್ಮವ್ವ ಅಂತ ಅವಂಗ ಅನ್ಸಾಕ್ ಹತ್ತು. ಕಣ್ಣೀರು ಕಪಾಳಕ್ ಬಂದು, ನಾ ಏನೇನೋ ಮಾತಾಡಿ ಆಕಿಗೆ ಎಷ್ಟು ನೋವು ಮಾಡಿದೆ, ಆಕಿ ನೋವನ್ನ ಅರ್ಥ ಮಾಡಿಕೊಳ್ಳಾರ್ದ ಆಕಿಗೆ ಎಷ್ಟು ಕಷ್ಟ ಕೊಟ್ಟೆ, ನಾನು ಎಂಥ ಮನುಷ್ಯದಿನಪ್ಪ, ಮನುಷ್ಯನೂ ಅಲ್ಲ ಪ್ರಾಣಿಗಿಂತ ಕನಿಷ್ಠ ಆದ್ಮೇಲಪ್ಪ ಯಪ್ಪ ಅಂತ ತನ್ನೊಳಗ ತಾನ ವಿಚಾರ ಮಾಡಕತ್ತ, ನೋವು ಪಡಾಕತ್ತ, ತ್ರಾಸ್ ಮಾಡಿಕೊಳಕತ್ತ. ಅಲ್ಲದ ಆಮೇಲೆ ಸಾವಕಾಶ ಎದ್ದು ಬಂದು ನೋಡ್ತಾನ, ಅವಾಗ ನಿದ್ದೆ ಮಲಿಗ್ಯಾಳಕಿ. ಆದ್ರ ಮಲಿಗ್ಯಾಳ ಎಬ್ಸುದ್ ಹೆಂಗ ಅಂತ ಅನ್ಕೊಂಡ್ರು ಕೂಡ ಆ ತಾಯಿಗೆ ಕೊಟ್ಟ ಕಷ್ಟವನ್ನ ನೆನ್ಕೊಂಡು ಬಹಳ ದುಃಖ ಮಾಡಿಕೋತ ಕಾಲ್ ಮ್ಯಾಗ ಬಿದ್ರಿ. ಆಕಿ ಕಾಲ್ ಮ್ಯಾಗ ಬಿದ್ದು ಏನಪ್ಪಾ ಅಂದ್ರ ಕಣ್ಣೀರ್ಲೆ ಪಾದ ತೊಳೆದ್ನಂತ. ಯವ್ವಾ ಅಂತ ದುಃಖಿಸಿ ಬಿಕ್ಕಿಸಿ ಅತ್ನಂತ್ರಿ. ಅವ್ರವ್ವ ಗಪ್ನ ಎದ್ಲು, ಯಾಕೆ ಹೋತಮ್ಮ, ಏನಾತ್ ನಿನಗ, ಏನು ಮರಯ್ಯ ನಿದ್ದೆ ಹೆತ್ತಿ ಆಕಿ ಕಾಲ್ ಗಟ್ಟಿ ಹಿಡದು ಏನ್ ಮಾಡಕತ್ತಿ ನೀನು ಅಂತಂದ್ರು. ಯವ್ವ ಕ್ಷಮಾ ಮಾಡ್ಬೇ ಯವ್ವ, 1 2 ನಾ ನಿನಗ ಅಂದದ್ದು ಆಡಿದ್ದು, ಎಷ್ಟು ಸಲೆ ಮನಸ್ಸು ನೋಯಿಸಿನೇ ಏನೋ ಗೊತ್ತಿಲ್ಲ, ಆದ್ರೆ ನಾನು ಮತ್ತೊಂದು ಕೆಟ್ಟ ಮಾತು ಹೇಳಿದೆ ನಿನಗ, ನೀ ಏನ್ ದೊಡ್ಡದು ಮಾಡಿ ನನಗ ಏನ್ ಮಾಡಿ ಅನ್ನೋದು ಬರದರೆ ಇಟ್ಟು ಬಿಡು ಹಾಳ್ಯಾಗ, ನಾ ಅದನ್ನೆಲ್ಲ ಎಷ್ಟರ ಕಷ್ಟ ಆಗ್ಲಿ ದುಡ್ಡು ತೀರಿಸ್ತೀನಿ ಅಂತ ಬರದೆ ಅಂದ್ಬಿಟ್ಟೆ. ನೀ ಬರ್ದದ್ದನ್ನ ಓದಿದ ಮೇಲೆ ಅನಿಸ್ತ ನನಗ, ನೀ ಏನೇನೆಲ್ಲ ಮಾಡಿಯಲ್ಲ ನನಗ, ಅದ್ರೊಳಗ ಒಂದು ಮಾಡಿದ ಕೆಲಸದ ಒಂದು ಋಣವನ್ನ ತೀರ್ಸಾಕ್ ಆಗುದಿಲ್ಲ, ನೀ ಮಾಡಿದ ಒಂದು ಕಾರ್ಯದ ಋಣ ನನಗ ತೀರ್ಸಾಕ್ ಆಗುದಿಲ್ಲ ಅಂತ ನನಗ ಸತ್ಯ ಗೊತ್ತಾತ್ ಬೇಯವ್ವ ಅಂತ ಅಳಾಕತ್ನಂತ. ತಾಯಿ ನಮಗ್ ಎಷ್ಟು ಮಾಡಿರ್ತಾಳಲ್ಲ, ಅದ್ರೊಳಗೆ ಒಂದು ಮಾಡಿದ ಕಾರ್ಯದ ಋಣವನ್ನೇ ತೀರ್ಸಕ್ ಆಗುದಿಲ್ಲ ಅನ್ನುವಂತ ಮಾತು ಹಿಂಗ ನಾವು ನೋಡ್ತೀವಿ. ಮತ್ತೆ ತಂದೆ ತಾಯಿ ಋಣ, ಸಮಾಜದ ಋಣ, ಗುರುವಿನ ಋಣ, ದೇವರ ಇವನ್ನೆಲ್ಲ ಹೆಂಗ ತೀರ್ಸಾಕ್ ಸಾಧ್ಯದ ಹೇಳ್ರಿಪ್ಪ. ಆದ್ರೆ ತೀರ್ಸಾಕ್ ಆಗುದಿಲ್ಲ ಅಂತ ಸುಮ್ಕೊಂಡ್ರಾಕ್ ಬರುದಿಲ್ಲ. ಅದ್ ಯಾರೋ ಶಿಷ್ಯ ಗುರುವಿಗೆ ಅಂದಿದ್ನಂತ ನೋಡ್ರಿ, ಎಲ್ಲಾ ನಿಮ್ ಪಾದ ಪುಣ್ಯ, ಎಲ್ಲಾ ನಿಮ್ ಪಾದ ಪುಣ್ಯ ಅಂತೇಳಿ. ಹೌದಲ್ರಿ, ತೊಗರಿ ತಿಪ್ಪನ್ಯಾಗ ಕೇಳಿರಿ ಅಲ್ಲಿ. ಗುರುಗಳು 2 ಬೆಳ್ಳಿ ಪಾದುಕ ಮಾಡಿಸಿದ್ರು, ಹೋಗು ಮಟ್ಟ ನಿನ್ನಂತೆ ಕಿಟಗು ಅಂತ ಕೊಟ್ಟಿದ್ರನ್ನು ಕತಿ. ಹೋಗು ಮುಂದ ಅವ 1 ಕೊಟ್ಟನಂತ್ರಿ ಕೈಯಾಗ, ತಗೋರಿ ಅಪ್ಪಾರ ನೀವು ಕೊಟ್ಟಿದ್ರಲ್ಲ ಅಂತ. ಅಲ್ಲೋ ನಾನು ಜೋಡಿ ಕೊಟ್ಟಿದ್ನಲ್ಲೋಪ ಮಾರಾಯ, 1 ಪಾದ ಹೊಳೆ ಕೊಟ್ಟಿ ಅಂದ್ರೆ, ಯಪ್ಪ ನಿಮಗ್ ದಿನ ಅಂತಿದ್ನಲ್ ನಾನು, ಎಷ್ಟ್ ಚಲೋ ಮಾಡಿ ಸೇವಾ, ಎಷ್ಟ್ ಚಲೋ ಮಾಡಿ ಸೇವಾ ಅಂತ ನೀವ್ ಅಂದಾಗ ನಾ ಅಂತಿದ್ನೆಲ್ಲ, ಎಲ್ಲಾ ನಿಮ್ ಪಾದ ಪುಣ್ಯ, ಎಲ್ಲಾ ನಿಮ್ ಪಾದ ಪುಣ್ಯ ಅಂತೇಳಿ. ಅದಕ್ಕ ಮತ್ತ ಆ ಪಾದ ತಗೊಂಡ ನಾ ಎಲ್ಲಾ ಸೇವಾ ಮಾಡೀನ್ರಿ ಅಂದಿದ್ನಂತವ. ಏನ್ರಿ, ಹಿಂಗಲ್ಲ ಋಣ ತೀರ್ಸುದು ಅಂತಂದ್ರೆ, ಹಿಂಗಲ್ಲ. ಋಣ ತೀರ್ಸಕ್ಕೂ ಆಗುದಿಲ್ಲ, ಮತ್ ಹಿಂಗಂದ ತೀರಿಸ್ಕೊಳ್ತೀವಿ ಅನ್ನೋದು ಅಲ್ಲ. ಮತ್ತ ಅದಕ್ಕ ನಾವೇನ್ ಮಾಡ್ಬೇಕು ಅಂದ್ರೆ, ಋಣಭಾರವನ್ನಾದರೂ ಕಡಿಮೆ ಮಾಡಿಕೊಳ್ಳುವುದಕ್ಕ ನಮ್ಮ ಪಾಲಿನ ಕರ್ತವ್ಯವನ್ನೇ ನಾವು ಮಾಡಬೇಕು. ಮತ್ತು ತಂದೆ ತಾಯಿ, ಹಿರಿಯರು, ಗುರುಗಳು ಹೇಳಿದಂತೆ ನಾವು ಬದುಕನ್ನ ಮಾಡುವ ಮೂಲಕ ಅವರ ಋಣವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತಹದ್ದು. ಹಂಗ ಮಾಲೋಜಿ ರಾಜ ಆಗಿದ್ರು ಕೂಡ ಏನಪ್ಪಾ ಅಂದ್ರೆ, ಆತ ಧರ್ಮವಂತನಾಗಿದ್ದ, ಮತ್ತ ಗುರುವಿನ ಮಗನಾಗಿ ಸೇವೆಯನ್ನ ಮಾಡ್ತಾ ಬಂದ. ಆ ಕಾರಣವಾಗಿ ಗುರುಗಳು ಯಾವೆಲ್ಲ ಆಶೀರ್ವಾದ ಮಾಡಿದ್ರು ಅಂತಂದ್ರೆ, ಅವ್ರ ಮನ್ಯಾಗ ಒಬ್ಬರ ಮೇಲೆ ಒಬ್ಬರಿಗೆ ಜೀವಕ್ಕ ಕೂತು ಬಂದಾಗ ಅವರನ್ನೆಲ್ಲ ಬದುಕಿಸಿದ್ರು ಅನ್ನುವಂತ ಕಥೆ. ಆತನ ತಮ್ಮ ಸಕರೋಜಿಗೆ ಜ್ಞಾನ ಕೊಟ್ರು, ಭೇದ ಭಾವ ಮಾಡುವಂತಹ ದೃಷ್ಟಿಯನ್ನ ಬಿಡಿಸಿದ್ರು, ಒಳ್ಳೆಯ ಭಾವನೆಯನ್ನ ಬೆಳೆಯುವ ಹಾಗೆ ಮಾಡಿದ್ರು. ಹಾಗೆ ಗೋವಿಂದ ರಾಜನಿಗೆ, ಮಗ ನಾರಾಯಣನಿಗೆ, ತಮ್ಮ ಏನಪ್ಪಾ ಅಂತಂದ್ರೆ ಕೇದಾರ ಬಾಹುವಿಗೆ ಅರಮನೆಯ ಆ ಏನು ರಾಜನ ಪ್ರೀತಿಯ ಕುದುರೆಗೆ ಜೀವದಾನ ಮಾಡಿರುವಂತಹ ಸಂದರ್ಭಗಳೆಲ್ಲ ಆದವು. ಕೊನೆಗೆ ರಾಜ ಏನಪ್ಪಾ ಅಂದ್ರೆ, ಒಮ್ಮೆ ಯುದ್ಧದೊಳಗೆ ಪತ್ರೆ ಪರಗಣೆ ದುರ್ಗ ಅಂತ ಅಲ್ಲಿ ರಾಜ ಈತನ ಮೇಲೆ ದಂಡೆತ್ತಿ ಬಂದಾಗ ಯುದ್ಧ ನಡೆದಂತೆ. ಆ ಯುದ್ಧ ನಡೆದ ಸಂದರ್ಭದೊಳಗೆ ಮಾಲೋಜಿ ರಾಜನ ಕೈಯನ್ನ ಖಡ್ಗ ಅದು ಜಾರಿ ಬಿತ್ತು. ಯುದ್ಧ ಮಾಡುವಾಗ ಖಡ್ಗ ಜಾರಿ ಬಿದ್ರೆ ಏನಾದಂಗ ಹೇಳ್ರಪ್ಪ, ಇವ ಸೋತಂಗೆ ಅಲ್ಲೇನು. ಎದುರಿನ ರಾಜ ಬಂದು ಖಡ್ಗ ಕುತ್ತಿಗೆಗೆ ಇಟ್ರೆ
ಅಥವಾ ಈತನನ್ನು ಬಂಧಿಸಿ ಬಿಟ್ರೆ ಮುಗದೆ ಹೋಗಿತ್ತು. ಅಂತ ಸಂದರ್ಭದೊಳಗೆ ಏನಾಗಿತ್ತಂದ್ರೆ ಮಾಲೋಜಿ ಮಹಾಲಿಂಗೇಶ್ವರರನ್ನ ನೆನದಂತೆ, ಅಪ್ಪ ಕಾದ್ರ ನೀನ ಕಾಯ್ಬೇಕು, ಇಲ್ಲ ನನ್ನೊಡನೆ ನನ್ನ ರಾಜ್ಯವೂ ಕೂಡ ಆತನ ಕೈವಶ ಆಗಿ ಹೋಗ್ತದೆ, ವಿರೋಧಿ ರಾಜನ ಕೈವಶ ಆಗಿ ಹೋಗ್ತದೆ. ನನ್ನನ್ನಲ್ಲ, ನನ್ನ ರಾಜ್ಯವನ್ನ ಕಾಯಪ್ಪ, ನನ್ನ ರಾಜ್ಯದಲ್ಲಿರುವ ಪ್ರಜೆಗಳನ್ನ ಕಾಯಪ್ಪ ಅಪ್ಪ ಅಂತ ನೆನೆಸಿದ್ರೆ ಮಹಾಲಿಂಗೇಶ್ವರರು ಆ ಯುದ್ಧ ಭೂಮಿ ಒಳಗನ ಪ್ರಕಟ ಆದರಂತ ನೋಡ್ರಿ. ಯುದ್ಧ ಭೂಮಿ ಒಳಗ ಪ್ರಕಟ ಆದರಂತ, ಬಿದ್ದ ಖಡ್ಗವನ್ನ ಅವರ ಕೈಯಾಗಿ ಎತ್ತಿ ಕೊಟ್ರಂತೆ. ರಾಜ ನೀನೇನು ಚಿಂತೆ ಮಾಡಬೇಡ, ಈ ಯುದ್ಧದೊಳಗೆ ನಿನಗ ಜಯ ಆಗ್ತದ ಅಂತ ಹೇಳಿದ್ರು ಅನ್ನುವಂಥ ಸಂದರ್ಭ ಬರ್ತದೆ. ರಾಜ ಆ ಯುದ್ಧದೊಳಗೆ ಜಯಶೀಲನಾದ. ಅಲ್ಲದೆ ಏನಪ್ಪಾ ಅಂತಂದ್ರೆ ಆ ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತಾ ಭಾವದಿಂದ ನಮಸ್ಕಾರ ಸಲ್ಲಿಸಿದ. ನನ್ನಲ್ಲ, ನನ್ನ ರಾಜ್ಯವನ್ನಲ್ಲ, ನನ್ನ ಸಮಸ್ತ ಪ್ರಜೆಗಳನ್ನ ಕಾಪಾಡಿದ್ರಪ್ಪ, ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಕಾಲ ಇರ್ಲಿಯಪ್ಪ ಅಂತ ಬೇಡ್ಕೊಂಡಿದ್ದ ಅನ್ನುವ ಪ್ರಸಂಗ ಬರ್ತದೆ. ಇದಾದ ಮೇಲೆ ಮಹಾಲಿಂಗಪುರದ ಜನತೆ, ಗುರುಗಳು ಹೋಗಿ ಬಹಳ ದಿನ ಆತು ಮುಧೋಳಕ್ಕೆ, ಅವರನ್ನ ಬರಮಾಡಿಕೊಳ್ಳೋಣ, ಅವರನ್ನ ನೋಡ್ಲಾರ್ದೆ ಬಹಳ ದಿನ ಆಯ್ತು, ಅವ್ರ ಮಾತು ಕೇಳಲಾರ್ದೆ ಬಹಳ ದಿನ ಆಯ್ತು, ಹೋಗ್ಬೇಕಲ್ಲ ಅಂತ ಎಲ್ಲರೂ ಹಿರಿಯರೆಲ್ಲ ಕೂಡಿ ಮುಧೋಳಕ್ಕೆ ಹೋಗುತ್ತಾರೆ. ರಾಜನಿಗೆ ಕೇಳ್ಕೊಳ್ತಾರೆ, ಗುರುಗಳಿಗೆ ದರ್ಶನ ಮಾಡಿಕೊಂಡು ತಮ್ಮ ಅರಿಕೆಯನ್ನು ಮಾಡಿಕೊಳ್ತಾರೆ. ಅಪ್ಪ ಬಹಳ ದಿನ ಆಯ್ತು ತಾವು ಮುಧೋಳಕ್ಕೆ ಬಂದು, ನೀವು ಮಹಾಲಿಂಗಪುರಕ್ಕೆ ದಯಮಾಡಿಸ್ಬೇಕು, ನಮ್ಮದು ಕಳಕಳಿಯ ವಿನಂತಿ ಅದ, ದಯಮಾಡಿಸ್ಬೇಕು ಅಂತ ಭಿನ್ನ ಮಾಡಿದಾಗ ಮಹಾಲಿಂಗೇಶ್ವರರು, ನಾನು ಅದನ್ನ ನೆನಸಾಕತ್ತಿದ್ನಪ್ಪ, ನೀವು ಬಂದದ್ದು ಬಹಳ ಒಳ್ಳೇದಾಯ್ತು, ನಡ್ರಿ ಹೋಗೋಣ ಅಂತ ಸಜ್ಜಾದಾಗ ಆಗ ರಾಜ ಏನಪ್ಪಾ ಅಂದ್ರ, ಅಪ್ಪ ನಂದೊಂದು ಕೊನೆಯ ವಿನಂತಿ ಅದ, ಪ್ರಾರ್ಥನಾ ಅದ. ಏನಂದ್ರೆ ತಾವು ತಮ್ಮ ಕುರುಹಾಗಿ ತಮ್ಮ ನೆನಪಾರ್ಥವಾಗಿ ಇಲ್ಲೊಂದೇನಾದರೂ ಸ್ಥಾಪನೆ ಮಾಡಿ ಹೋಗಬೇಕು ಅಂತ ಕೇಳಿಕೊಂಡಾಗ ಮಹಾಲಿಂಗೇಶ್ವರರು ಏನ್ ಮಾಡಿದ್ರಂತ, ಅಲ್ಲಿ ಒಂದು ಅಮರೇಶ್ವರ ಲಿಂಗವನ್ನ ಸ್ಥಾಪನೆ ಮಾಡಿದ್ರು ಮುಧೋಳದೊಳಗೆ. ಏನಪ್ಪಾ ಅಂದ್ರೆ ಅವರು ಉಳಿದಂತಹ ಜಗದೊಳಗೆ ಅಮರೇಶ್ವರ ಲಿಂಗವನ್ನ ಸ್ಥಾಪನೆ ಮಾಡಿ ಅದರ ಕಾರ್ಯವನ್ನ ವಿಜೃಂಭಣೆಯಿಂದ ಮಾಡಿದರಂತ. ಅಲ್ಲಿ ಪೂಜಾದಿ ಕಾರ್ಯಗಳ ನೆರವೇರಿಸಿಕೊಟ್ಟು ಅಲ್ಲಿ ಮಹಾದಾಸೋಹದೊಂದಿಗೆ ಆ ಎಲ್ಲ ಕಾರ್ಯವನ್ನ ಸಂಪನ್ನ ಆಗುವ ಹಾಗೆ ನಿಂತು ನೆರವೇರಿಸಿಕೊಡುವುದಲ್ಲದೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಈ ಲಿಂಗದ ಪೂಜಾ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ರಿಪ್ಪ, ನನ್ನ ಕುರುಹಾಗಿ ಈ ಲಿಂಗವನ್ನ ಇಲ್ಲಿ ಉಳಿಸಿ ಹೋಗ್ತೇನೆ ಅಂತ ಆಶೀರ್ವದಿಸಿದ್ರು ಅನ್ನುವಂತ ಮಾತು ಬರ್ತದೆ. ಈಗ ಅದು ಮುಧೋಳದ ವಾಯುವ್ಯ ಭಾಗದೊಳಗೆ ಐತಂತ. ಅದಕ್ಕೆ ಈಗ ಹೆಸರೇನಂತಾರಂದ್ರೆ ಮೋಕ್ಷ ಸಿದ್ಧನ ಗುಡಿ ಅಂತ ಕರೀತಾರಂತೆ. ಈಗ ಅದಕ್ಕೆ ಅದು ಅಮರೇಶ್ವರ ಲಿಂಗ ಅನ್ನುವಂತ ಮಾತದ. ಅಮೃತಲಿಂಗ ಅನ್ನುವಂತಹದ್ದನ್ನು ಕೂಡ ಅಲ್ಲಿ ಲೇಖಕರು ಬರಿತಾ ಬರ್ತಾರೆ. ಹೀಗೆ ಇದಾದ ಮೇಲೆ ಈ ಒಂದು ಮಹಾಲಿಂಗೇಶ್ವರರ ಕೀರ್ತಿ ದೇಶದುದ್ದಗಲಕ್ಕೂ ಹಬ್ಬುತ್ತದೆ. ಎಂಥ ಗುರುಗಳು ಅಂತಂದ್ರೆ ಅವರ ಶಕ್ತಿ ಅಪಾರ. ಅಗಣಿತ ಘಟನೆಗಳೇನು ಒಂದರ ಮೇಲೊಂದು ನಡೀತಾ ಬರುವಂತಹದ್ದು ನೋಡ್ರಿ, ಎಲ್ಲವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಪ್ರಸಂಗಗಳನ್ನ ನಾವು ನೋಡ್ಕೊಂತ ಬಂದ್ವಿ ಅಂತಲ್ಲ, ಇಡಿಯಾಗಿ ನೋಡಿದ್ವಿ. 30 ಪ್ರಸಂಗಗಳು ಬರ್ತವೆ, ಅದ್ರಾಗ 27 ನೋಡಿದ್ವಿ, ಇನ್ನೊಂದ್ 3 ನೋಡಿದ್ರೆ ಮಂಗಲ ಹಂತಕ್ಕ ಬಂದ್ಬಿಡ್ತೀವಿ ನಾವು. ಆನೇಕಾಲ್ ರಾಜ್ಯದ ರಾಜ ಒಬ್ಬ ಬಂದಂತೆ, ಅಪ್ಪ ನನಗೆ ಬ್ರಹ್ಮಹತ್ಯಾ ದೋಷವಾಗಿದೆ, ನನ್ನನ್ನು ರಕ್ಷಣೆ ಮಾಡ್ಬೇಕು ನೀವು, ನನ್ನ ನಂತರದೊಳಗೆ ನನ್ನ ಸ್ಥಾನ ತುಂಬ ಉತ್ತರಾಧಿಕಾರಿಯ ಕೊರತೆ ಇದೆ, ನನ್ನ ಪಟ್ಟದ ರಾಣಿಯ ಹಿಡ್ಕೊಂಡು ಇನ್ನುಳಿದ ರಾಣಿಯರಿಗೆ ಯಾರಿಗೂ ಕೂಡ ಸಂತಾನ ಭಾಗ್ಯ ಇಲ್ಲ, ನನಗೊಂದು ಶಾಪದ, ಅದನ್ನು ನೀವು ಕಳಿಬೇಕು ಅಂತ ಬಂದು ಬೇಡಿದ. ಮಹಾಲಿಂಗೇಶ್ವರರು ಆದ ವೃತ್ತಾಂತವನ್ನ ಕೇಳಿದರು. ಆ ರಾಜ ಏನು, ಆ ಆನೇಕಾಲ್ ರಾಜ್ಯದ ರಾಜ ಏನಪ್ಪಾ ಅಂತ ಕೇಳಿದರೆ, ಆತ ಕುದುರೆ ಓಡಿಸಿಕೊಂಡು ಹೋಗುವಾಗ ಯಾವುದೋ ಊರೊಳಗೆ ಏನಪ್ಪಾ ಅಂದ್ರೆ ಕುದುರೆ ಕಾಲಿಗೆ ಸಿಕ್ಕು ಎಳೆಯ ಮಗು ಸತ್ತೋಗಿತ್ತಂತ. ಆ ಕಾರಣವಾಗಿ ಆ ಮಗುವಿನ ತಾಯಿ ಶಾಪ ಕೊಟ್ಟಿದ್ಲಂತೆ, ನಿನಗೆ ಸಂತಾನ ಭಾಗ್ಯವೇ ಆಗೋದು ಬೇಡ ಅಂತ ಹೇಳಿ. ಹಂಗಾಗಿ ಪಟ್ಟದ ರಾಣಿಯರನ್ನ ಹಿಡ್ಕೊಂಡು ಇನ್ನುಳಿದ ಯಾವ ರಾಣಿಯರಿಗೂ ಕೂಡ ಏನಪ್ಪ ಮಕ್ಕಳಾಗಲಿಲ್ಲ. ಆ ಸಂದರ್ಭದೊಳಗೆ ಈ ಮಹಾಲಿಂಗೇಶ್ವರರ ಮಹಾತ್ಮೆಯನ್ನು ಕೇಳಿದಂತ ಆ ರಾಜ ಅವರ ಪಾದಕ್ಕೆ ಬಂದು ಬಿದ್ದು, ನನ್ನನ್ನ ಉದ್ಧಾರ ಮಾಡ್ರಿ, ನಮ್ಮ ರಾಜ್ಯಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನ ನೀವು ಆಶೀರ್ವದಿಸಿ ಕೊಡಬೇಕು, ನನಗೆ ಮಕ್ಕಳ ಭಾಗ್ಯ ಇಲ್ಲ, ಅದನ್ನು ಕರುಣಿಸಬೇಕು ಅಂತೇಳಿ ಬೇಡಿಕೊಂಡ. ಬ್ರಹ್ಮಹತ್ಯಾ ದೋಷವಾಗ್ಯದ, ಅದನ್ನ ಕಳಿಬೇಕು ಅನ್ನುವಂಥ ವಿಚಾರವನ್ನ ಕೇಳ್ಕೊಳ್ತಾನ ಅನ್ನುವಂತಹದ್ದು.
ಅವಾಗ ಮಹಾಲಿಂಗೇಶ್ವರರು ಆ ರಾಜ್ಯಕ್ಕೆ ಹೋಗ್ತಾರೆ, ಆನೇಕಾಲ್ ರಾಜ್ಯಕ್ಕೆ ಹೋಗಿ ಅಲ್ಲೇನಪ್ಪಾ ಅಂತಂದ್ರೆ ಆ ರಾಜನ ಪಾದ ಪೂಜೆ ನೆರವೇರಿಸಿಕೊಂಡು ಅಲ್ಲೆಲ್ಲ ಅವರಿಗೆ ಕರೆದು ಆಶೀರ್ವದಿಸಿ ಅವರ ಬ್ರಹ್ಮಹತ್ಯಾ ದೋಷವನ್ನ ಕಳೀತಾರೆ. ಅಲ್ಲದೆ ಏನಪ್ಪಾ ಅಂದ್ರೆ ಅಲ್ಲಿ ಆ ಊರೊಳಗೆ ಬಸವಲಿಂಗವನ್ನ ಸ್ಥಾಪನೆ ಮಾಡ್ತಾರಂತೆ. ಬಸವಲಿಂಗ ಮುದ್ರೆಯ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾರಂತೆ. ಆ ಸ್ಥಾಪನೆ ಮಾಡಿದ ನಂತರದೊಳಗೆ ಅಲ್ಲಿಯೂ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇನಪ್ಪಾ ಎಲ್ಲರಿಗೂ ಧರ್ಮ ಸಂದೇಶ ಕೊಟ್ಟು ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನ ಆಗುವ ಹಾಗೆ ಮಾಡ್ತಾರೆ. ಅಂದಿನಿಂದ ಅದು ಆನೇಕಾಲ ರಾಜ್ಯ ಆಗಿ ಉಳಿಲಿಲ್ಲ, ಅದು ಬಸವಾಪಟ್ಟಣವಾಯಿತು ಅನ್ನುವಂಥ ವಿಚಾರ ಬರ್ತದೆ. ಬಸವಾಪಟ್ಟಣ ಅನ್ನೋ ಹೆಸರಿನಿಂದ ಅದು ಪ್ರಸಿದ್ಧವಾಯಿತು ಅನ್ನುವಂಥದ್ದು. ಆ ನಂತರದೊಳಗೆ ಬಸವಾಪಟ್ಟಣದೊಳಗೆ ಅನೇಕ ಜನ ಸದ್ಭಕ್ತರು ಅವರ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ಅಲ್ಲಿ ಸ್ವಲ್ಪ ದಿನ ಉಳಿದಂತ ಮಹಾಲಿಂಗೇಶ್ವರರು ತಮ್ಮ ಆ ಒಂದು ಸಂದೇಶವನ್ನ ಕೊಟ್ಟು ಭಕ್ತಾದಿಗಳನ್ನ ಸನ್ಮಾರ್ಗದೊಳಗೆ ನಡೆಸ್ತಾರೆ. ಅದರೊಳಗೊಂದು ಉಲ್ಲೇಖ ಆಗುವಂತ ಶರಣ ದಂಪತಿಗಳು ಅಂತಂದ್ರೆ ಒಬ್ಬಾಕೆ ಶಾಂತಾಯಿ ಅಂತೇಳಿ, ಆಕೆಯ ಪತಿ ಬಸವಪ್ಪ, ಶಾಂತಾಯಿ ಮತ್ತ ಬಸವಪ್ಪ ಅಂತ ಇಬ್ರು ಆ ಗುರುಗಳ ಅನನ್ಯ ಸೇವೆಯನ್ನ ಮಾಡ್ತಾ ಅವರ ಆಶೀರ್ವಾದಕ್ಕೆ ಪಾತ್ರರಾದವರು. ತಮ್ಮ ಮನೆಗೆ ಒಮ್ಮೆ ಗುರುಗಳನ್ನ ಬರಮಾಡಿಕೊಂಡು ಅವರ ಪೂಜೆಗೆ ಮಡಿ ನೀರನ್ನ ತರಬೇಕು ಅಂತ ಶಾಂತಾಯಿ ಬಾವಿಗೆ ಹೋಗ್ಯಾಳ. ಸ್ನಾನ ಮಾಡಿ ಮಡಿயில ನೀರು ತರಬೇಕಂತ ಬಾವಿ ನೀರು ಕೊಡದಾಗ ತುಂಬಿಕೊಂಡಾಳ. ಮ್ಯಾಲೆ ಬರಬೇಕು ಅಂತಂದಾಗ ಏನಾಯ್ತು ಅಂದ್ರೆ ಮೆಟ್ಟಿಲ ಮೇಲೆ ಬೆಳೆದಂತ ಆ ಹಂಸವಕ್ಕೆ ಜಾರಿ ಪಾಚಿಗೆ ಜಾರಿ ಬಾವಿ ಒಳಗೆ ಬೀಳುವಾಗ ಮಹಾಲಿಂಗ ನೀನ ಕಾಪಾಡಬೇಕು ಅಂತ ಕೈ ಮಾಡಿದ್ರೆ ಕೈ ಯಾರೋ ಹಿಡ್ದಂಗಾತಂತ. ಬೀಳುವ ಕೊಡವನ್ನ ಯಾರೋ ಹಿಡ್ದಂಗಾಯ್ತು, ಕೈಯನ್ನ ಯಾರೋ ಹಿಡಿದು ನಿಲ್ಲಿಸದಂಗಾಯ್ತು. ಜಾರಿದಾಕೆ ಬೀಳಲಿಲ್ಲ, ನಿಂತಾಗೆ ನಿಂತಳು, ಕೊಡಪಾನವೂ ಹಾಗೆ ನಿಂತಿತ್ತು ಅನ್ನೋ ಉಲ್ಲೇಖ ಬಂತು. ಮುಂದೆ ಏನ್ ಕೇಳ್ತೀವತ್ತಂದ್ರೆ ಇಲ್ಲೇ ರಾಜ್ಯದೊಳಗೆ ಏನಾಯ್ತು ಅಂತಂದ್ರೆ ಅರಮನೆ ಒಳಗಿದ್ದಂತ ಮಹಾಲಿಂಗೇಶ್ವರರು ಕೂತ ಜಾಗದಿಂದ ಕೂತ ಆಸನದಿಂದ ಎದ್ದು ನಿಂತುಕೋತಾರ. ಎದ್ದು ನಿಂತು ಕೈ ಮಾಡ್ತಾರ. ಎರಡೂ ಕೈಗಳನ್ನ ಮುಷ್ಟಿ ಮಾಡಿ ಹೋ ಹೋ ನಿಲ್ಲವಾ ಏನಾಗುವುದಿಲ್ಲ ಅಂತ ಅಂತಾರ. ನೋಡೂ ಜನಕ್ಕೆ ಏನ್ ಅನಿಸ್ತದಂದ್ರೆ ಮಹಾಲಿಂಗ ಸ್ವಾಮಿಗಳಿಗೆ ಏನಾಯ್ತು, ಗಪ್ನ ಎದ್ ನಿಂತು ಓಹೋ ಏನಾಗುದಿಲ್ಲವಾ ನಿಲ್ಲು ಅಂದ್ರು. ಇಲ್ಲಿ ಯಾರಿಗೆ ಏನ್ ಆಗಕತ್ತತಿ? ಎಲ್ಲರೂ ಆರಾಮ್ ಕೂತ್ಕೊಂಡಾರ. ಮಹಾಲಿಂಗ ಸ್ವಾಮಿಗಳು ಹಿಂಗ ಯಾಕೆ ಮಾಡಿದ್ರು? ಎದ್ ನಿಂತರು ಹೋ ಹೋ ನಿಲ್ಲವ ಏನಾಗುದಿಲ್ಲ ಅಂತಾರ. ಕೈಯರ ಮುಟ್ಟಿಗೆ ಹಿಡ್ದಾರ. ಏನಾಯ್ತು ಏನಾಯ್ತು ಅಂತ ಅನ್ನಕತ್ತಿದ್ರು. ಆಗ ಯಾರಿಗೂ ಗೊತ್ತಾಗಲಿಲ್ಲದು. ಮುಂದೆ ಗುರ್ತಾತೇನಂದ್ರೆ ಆ ಶಾಂತಾಯಿ ಏನಪ್ಪಾ ಅಂದ್ರೆ ಮನೆಗೆ ಬಂದು ಹೇಳ್ತಾಳ ನಡೆದ ವೃತ್ತಾಂತ. ನಾನು ಕಾಲ ಜಾರಿ ಬೀಳುವಾಗ ಮಹಾಲಿಂಗ ಕಾಪಾಡಪ್ಪ ಅಂದ್ರೆ ನನ್ನ ಕೈ ಗಟ್ಟಿ ಹಿಡ್ದಂಗಾತು. ನನ್ನ ಬೀಳುವ ಕೊಡಪಾನವನ್ನ ಯಾರೋ ಬೀಳದಂಗ ಹಿಡ್ದಂಗಾಯ್ತು. ಏನೂ ತೊಂದರೆಯಾಗದಂಗ ನಾನು ಮತ್ತೆ ಮರಳಿ ಕೊಡ ತಗೊಂಡು ಮ್ಯಾಲೆ ಹತ್ತಿ ಬಂದೆ. ನನಗೆ ಕೂದಲಷ್ಟು ಕೊಂಕಾಗಲಿಲ್ಲ, ನನ್ನನ್ನು ಕಾಪಾಡಿ ಬಿಟ್ಟ ಮಹಾಲಿಂಗ ಸ್ವಾಮಿ ಅಂತ ಹೇಳಿದಾಗ ಎಲ್ಲರಿಗೂ ಆನಂದ ಆತಲ್ಲ. ಮುಂದೆ ಅರಮನೆಯಾಗ ನಡೆದದ್ದು ಕೂಡ ಅಲ್ಲಿ ಎಲ್ಲರಿಗೂ ರಾಜ ಹೇಳ್ತಾನೆ, ಹೋ ಮಹಾಲಿಂಗ ಸ್ವಾಮಿಗಳು ಎದ್ ನಿಂತು ಹೋ ಏನಾಗುದಿಲ್ವಾ ಅಂದದ್ದು ಇದ ಕಾರಣಕ್ಕನೋ ಅನ್ನುವಂತಹದ್ದು ಚರ್ಚೆ ಆಗ್ತದೆ. ನೋಡ್ರಿ ಬಸವಣ್ಣವ್ರ ಜೀವನದಾಗ ಮಡಿಕೆ ಒಳಗೆ ಏನಪ್ಪಾ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆ ಇಟ್ಟುಕೊಂಡು ಮಾರುವಾಕೆ ಏನಪ್ಪಾ ಅಂದ್ರೆ ದಾರಿ ಒಳಗೆ ಆ ಕೆಸರಿನೊಳಗ ಜಾರಿ ಬೀಳುವಾಗ ಬಸವಾ ಅನ್ಲಂತ ಆಕೆ ತಲೆ ಮ್ಯಾಗ ಇಟ್ಟುಕೊಂಡಂತ ಏನ್ ಹಾಲು ಮೊಸರು ಮಜ್ಜಿಗೆಯ ಮಡಿಕೆಗಳಿದ್ವಲ್ಲ, ಮಡಿಕೆ ಮೇಲೆ ಮಡಿಕೆ ಇಟ್ಕೊಂಡು ಹೊಂಟಾಕಿ ಸಂತಿಗೆ ಹೋಗಿ ಮಾರುವಾಕಿ ಜಾರಿದಗಳೇ ಬಸವ ಅಂದಳು. ಏನಾತು ಅಂತಂದ್ರ ಮಡಿಕೆಗಳು ಬೀಳಿಲ್ಲಂತ್ರಿ, ಹಂಗ ಅಂತರ್ಲೆ ನಿಂತಿದ್ವು ಅಂತ. ಈಕಿನೂ ಬೀಳಿಲ್ಲ, ಜಾರಿದ ಕಾಲು ಆಕಿ ಕಾಲೂರಿ ಮತ್ತೆ ನಿಂತ್ಕೊಂಡ್ಲೇ ವಿನಃ ಬೀಳಿಲ್ಲ. ಯಾರೋ ಕೈ ಹಿಡಿದು ನಿಲ್ಲಿಸಿದಂಗ ಆಯ್ತು. ಆಗ ಅರಮನೆಯಾಗ ಏನಾಗಿತ್ತು ಅಂದ್ರೆ ಬಿಜ್ಜಳನ ಮುಂದೆ ಕೂತು ಬಸವಣ್ಣವರು ಕೂಡ ಅಲ್ಲೇ ಹೋ ಅಂತ ಎದ್ ನಿಂತು ಅವ್ರ ಕೈ ಮೇಲ್ ಮಾಡಿ ಹಿಡ್ದಿದ್ರಂತ. ಏನು ಯಾಕೆ ಹಿಂಗ್ ಮಾಡಿದ ಬಸವಣ್ಣ ಅನ್ನೋದು ಗೊತ್ತೇ ಆಗಿರ್ಲಿಲ್ಲ. ಮುಂದೆ ಯಾಕೆ ಬಸವಣ್ಣ ಹಿಂಗ್ ಮಾಡಿದಿ, ಏನಾಯ್ತು, ಒಮ್ಮೆಲೆ ಹೋ ಅಂತ ಎದ್ ನಿಂತೆಲ್ಲ ಅಂತ ರಾಜ ಕೇಳಿದ್ರೆ, ಒಬ್ಬಾಕೆ ತಾಯಿ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆಯನ್ನ ಮಾರ್ಲಿಕ್ಕೆ ಹೊರಟಾಕೆ ಜಾರಿದಾಗ ಬಸವಾ ಕಾಪಾಡು ಅಂತಂದಳು. ಆಕೆಗೆ ನಾನು ಕಾಪಾಡ್ಲಿಕ್ಕೆ ಹಾಗೆ ಮಾಡಿದೆ ಅಂತಂದಾಗ ಏನಿದು ಬಸವಣ್ಣ ಅಂತ ರಾಜ ಅಂದ. ಬೆಜ್ಜಳ ಅದನ್ನ ನೋಡಿ ವ್ಯಂಗ್ಯ ಮಾಡಿದಂತೆ, ನೋಡ್ ಬಸವಣ್ಣ ಎಂತ ಮರಳದಾನಂತಂದ್ರೆ
ಆಕಿ ಎಲ್ಲೋ ಜಾರಿ ಬೀಳುವಾಕಿ ಬಸವ ಅಂದ್ಲಂತೆ. ಆಕಿ ಅಂದದ್ದು ಅರಮನೆ ಕುಂತಂತ ಈ ಬಸವಣ್ಣ ಕೇಳಿತಂತ. ಇಲ್ಲೇ ಎದ್ ನಿಂತ್ಕೊಂಡು ಹೋ ಅಂತ ಕೈ ಮಾಡಿದ್ರೆ ಅಲ್ಲಕಿ ಮಡಿಕೆಗಳು ಬೀಳ್ಲಿಲ್ಲಂತ, ಆಕೆನು ಬೀಳ್ಲಿಲ್ಲಂತ. ಇದೇನ್ ನಂಬಬೇಕಾ ನಾವು? ನಾವೇನ್ ಹುಚ್ಚದಿವ, ದಡ್ಡದಿವ, ಮಳ್ಳದಿವ? ನೋಡ್ರಿ ಬಸವಣ್ಣ ಹೇಳ್ತಾನಂದ್ರೆ ಎಂತ ದೊಡ್ಡದ್ ಹೇಳ್ತಾನಂದ್ರೆ ತನ್ನನ್ ತಾನು ಏನೋ ಅಂತ ತಿಳ್ಕೊಂಡ್ಬಿಟ್ಟಾನವ ಅಂತ ಕೊಂಡಿ ಮಂಚಣ್ಣಂತವ್ರು ವ್ಯಂಗ್ಯ ಮಾಡಕತ್ತಿದ್ರತ್ತ. ಅವಾಗ ರಾಜ ಅಂದ, ಹಂಗ್ಯಾಕ್ ಮಾತಾಡ್ತೀರಪ್ಪ? ಹೇಳಿದ ಮಾತು ಸತ್ಯವೋ ಸುಳ್ಳೋ ಅನ್ನೋದನ್ನ ನೋಡೇ ಬಿಡುನಲ್ಲಿ, ಹೀಗೆ ಪ್ರಮಾಣ ಮಾಡಿ ನೋಡುನು ಅಂತೇಳಿ ಆ ಮಡಿಕೆ ಒಳಗೆ ಹಾಲ ಮೊಸರ ಮಜ್ಜಿಗೆ ಬೆಣ್ಣೆಯನ್ನು ಇಟ್ಕೊಂಡ್ ಮಾರುವ ಆಕೆಯನ್ನ ಕರ್ಕೊಂಬರಿ ಅಂತ ರಾಜ ಕಳಿಸಿದ. ಯಾವ ದಾರಿ ಒಳಗ? ತ್ರಿಪುರಾಂತಕ ಗುಡಿಯ ದಾರಿ ಒಳಗ ಹೊರಟಾಕೆ ಅಂತ ಹೇಳಿದ್ದನ್ನ ಕೇಳಿ ಅಲ್ಲಿಯೇ ರಾಜಭಟ್ರನ್ನ ಕಳಿಸಿ ಆಕೆಯನ್ನ ಕರ್ಕೊಂಬರಾಕ್ ಹಚ್ಚಿದ್ರೆ ಆಕೆ ಬರ್ತಾಳ. ಬಂದಾಗ ನಡೆದ ಕತಿ ಏನು ಅಂತ ಕೇಳಿದ ಮೇಲೆ, ಅಪ್ಪ ಖರೇನ ಆ ದಾರಿ ಒಳಗೆ ಹೊರಟಿದ್ದೆ, ನಾ ಕೆಸರೊಳಗ ಕಾಲಿಟ್ಟು ಜಾರುವಾಗ ಬಸವ ಅಂದದ್ದು ಖರೆ, ಮಡಿಕೆಗಳು ಅಂತರ್ಲೆ ನಿಂತು ನಾನು ಜಾರಿ ಬೀಳುವಾಕೆಯನ್ನು ಕೂಡ ಯಾರೋ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿದಂಗ ಆತು. ನನಗೇನೂ ಆಗಲಿಲ್ಲ, ನನ್ನ ಮಡಿಕೆಗಳು ಬೀಳಲಿಲ್ಲ, ಹಾಲು ಮೊಸರು ಕೂಡ ನೆಲದ ಪಾಲ ಆಗಲಿಲ್ಲಪ್ಪ, ಮಣ್ಣಿನ ಪಾಲ ಆಗಲಿಲ್ಲ ಅಂತ ರಾಜನ ಮುಂದೆ ಆಕಿ ಹೇಳಿದಾಗ ಸತ್ಯ ಗೊತ್ತಾದದ್ದು ಎಲ್ಲರಿಗೂ. ಆಗ ಕೊಂಡಿ ಮಂಚಣ್ಣ ತಪ್ಪಾತು ಅಂತ ಒಪ್ಪಿಕೊಂಡಿದ್ದ, ಮುಖ ಸಪ್ಪೆ ಮಾಡಿ ನಿಂತುಕೊಂಡಿದ್ದ ಅನ್ನುವಂತ ಪ್ರಸಂಗ ಬರ್ತದೆ. ನೋಡ್ರಿ, ಮಹಾಲಿಂಗೇಶ್ವರ ಜೀವನದಾಗೂ ಹಿಂಗಾತು ಅನ್ನೋದಕ್ಕೆ ನೆನೆಸ್ಕೋತೀವಿ ನಾವು ಅದನ್ನ. ಇದಾದ ಮೇಲೆ ನಂತರದೊಳಗೆ ಆ ಊರೊಳಗೂ ಕೂಡ ಮಹಾಲಿಂಗೇಶ್ವರ ಏನ್ ಮಾಡಿದ್ರು ಅಂದ್ರೆ ರಾಮೇಶ್ವರ ಲಿಂಗ ಮತ್ತು ಲಕ್ಷ್ಮೇಶ್ವರ ಲಿಂಗ ಅಂತ ಎರಡು ಲಿಂಗಗಳನ್ನ ಸ್ಥಾಪನೆ ಮಾಡ್ತಾರ ಅನ್ನುವಂತ ಉಲ್ಲೇಖ ಬರ್ತದೆ. ನಂತರದಲ್ಲಿ ಕಳ್ಳನಿಗೆ ಕ್ಷಮಾದಾನ ಮಾಡಿ ಉದ್ಧಾರ ಮಾಡಿರುವಂತಹ ಪ್ರಸಂಗ. ಅಲ್ಲಿಂದ ಅವರು ಮಹಾಲಿಂಗಪುರಕ್ಕೆ ಬಂದು ಚನ್ನಗಿರಿ ಕ್ಷೇತ್ರದೊಳಗೆ ಉಳಿದಾಗ ನಸಕನ್ಯಾಗ ಒಬ್ಬ ಕಳ್ಳ ಬಂದು ಆ ಒಂದು ಚನ್ನಗಿರಿ ಒಳಗೆ ರಾಮೇಶ್ವರ ಲಿಂಗ ಇರ್ತದಲ್ರಿ, ಆ ಲಿಂಗದ ಮ್ಯಾಗಿನ ಆಭರಣಗಳನ್ನ ಕಳತನ ಮಾಡಿಕೊಂಡು ಹೋಗ್ಬೇಕು ಅಂದಾಗ ಮಹಾಲಿಂಗೇಶ್ವರ ನಕ್ಕು ಅಲ್ಲಿರುವ ಭಕ್ತರಿಗೆ ಹೇಳ್ತಾರ, ನೋಡು ಕಳ್ಳ ಯಾರ ಮನೆಗೂ ಹೋಗಲಿಲ್ಲ, ಸ್ವತಃ ದೇವರ ಮೇಲಿನ ಆಭರಣಕ್ಕೆ ಕೈ ಹಾಕ್ಯಾನ, ಇದೆಂತದ್ದು ಅಂತ ನಕ್ಕಾಗ ಆಗ ಭಕ್ತರು ಆ ಕಳ್ಳನನ್ನು ಕರ್ಕೊಂಡ್ಬಂದು ಅವ್ರ ಮುಂದೆ ನಿಲ್ಸಿದ್ರು ಅನ್ನುವಂತಹದ್ದು ಬರ್ತದೆ. ಆಗ ಮಹಾಲಿಂಗ ಸ್ವಾಮಿಗಳು ಅವನಿಗೆ ಹೊಡೆದು ಬಡದು ಶಿಕ್ಷಾ ಕೊಡ್ಬೇಡ್ರಿಪ್ಪ, ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂತ ಕಳ್ತನ ಮಾಡಾಕತ್ತಾನವ, ಸಿರಿ ಸಂಪತ್ತಿನ ಆಶೆಯಿಂದ ಕಳ್ತನ ಮಾಡಾಕತ್ತಿಲ್ಲ, ಬೆಳ್ಳಿ ಬಂಗಾರದ ಮ್ಯಾಗಿನ ಆಸೆಯಿಂದ ಕಳ್ತನ ಮಾಡಾಕತ್ತಿಲ್ಲ ಅಂತ ಹೇಳಿ ಅವನಿಗೆ ಯೋಗ್ಯವಾದಂತ ಏನು ಧನ ಕನಕಗಳನ್ನು ಕೊಡಿಸಿ ದವಸ ಧಾನ್ಯಗಳನ್ನು ಕೊಡಿಸಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆ ಭಕ್ತ ಕಳ್ಳನಾಗಿದ್ದಂತವ ಭಕ್ತನಾದ, ಮುಂದೆ ಆ ಮಹಾಲಿಂಗರ ಸೇವೆಗೆ ನಿಂತುಕೊಂಡ ಅನ್ನುವಂತ ಸಂದರ್ಭ ಬರ್ತದೆ. ಇಂಥದ್ದು ಬಸವಣ್ಣವ್ರ ಜೀವನದಾಗೂ ಬಂದದ್ ನೋಡ್ರಿ. ಆಕಳ ಕದ್ಕೊಂಡು ಹೋದಂತ ಪ್ರಸಂಗ ಒಂದದೆ. ನೀಲಮ್ಮ ತಾಯಿಯ ಕೊಳ್ಳಾಗಿನ ಆಭರಣಗಳನ್ನ ಕದ್ಕೊಂಡು ಹೋಗುವ ಸಂದರ್ಭವೂ ಕೂಡ ಅದ. ಮತ್ತೆ ಹೇಳ್ತಾ ಹೋದ್ರು ವೇಳೆ ಬಹಳ ಆದೀತು. ಪೂಜ್ಯ ಗುರುಗಳ ಆಶೀರ್ವಾಣಿಯನ್ನು ಕೇಳುವುದದ ನಾವ್ ಇನ್ನು ಮುಂದೆ, ಯಾಕಂದ್ರೆ ಮಂಗಲ ಸಮಾರಂಭ ಇವತ್ತು. ಏನಾತು ಅಂತಂದ್ರೆ ಮುಂದ ಆ ಕಳ್ಳನು ಕೂಡ ಭಕ್ತನಾಗಿ ಮಹಾಲಿಂಗ ಸ್ವಾಮಿಗಳ ಸೇವೆಯನ್ನ ಮಾಡ್ತಾ ಹೋಗ್ತಾನ ಅನ್ನುವಂತಹದ್ದು ಬರ್ತದೆ. ಮಹಾತ್ಮರೇನಪ್ಪಾ ಅಂದ್ರೆ ಯಾರನ್ನೂ ಕೂಡ ಅವರು ದ್ವೇಷ ಮಾಡುವುದಿಲ್ಲ, ಯಾರನ್ನೂ ದೂಷಿಸಂಗಿಲ್ಲ, ಎಲ್ಲರೊಳಗೂ ಒಂದು ಒಳ್ಳೆಯ ಗುಣವನ್ನೇ ನೋಡಿ ಅವರನ್ನು ಉದ್ಧಾರ ಮಾಡಬೇಕು ಅಂತಾರಲ್ಲ, ಅದಕ್ಕ ಅವರು ಮಹಾತ್ಮರಾಗ್ತಾರ ಅನ್ನುವಂತಹದ್ದು. ನಿಮ್ಮ ಕಣ್ಣಾಗ ಏನ್ ಕಾಣ್ತದಂದ್ರ ತಪ್ಪ ಕಾಣ್ತದ್ರಿ. ಯಾರನ್ನ ನೋಡ್ಲಿ ಯಾರನ್ನ ಬಿಡ್ಲಿ ನಾವೇನ್ ಮಾಡ್ತೀವ್ರಪ್ಪ, ಅವ್ರೊಳಗೆ ತಪ್ಪನ್ನ ಹುಡುಕಾಡ್ತೀವಿ. ತಪ್ಪುಗಳನ್ನ ಮಾಡಿರದೇ ಇದ್ರು ಕೂಡ ಇಲ್ಲದ ತಪ್ಪನ್ನ ಅವ್ರ ಮೇಲೆ ಹಾಕಿ ಹೇಳುವಂತ ಜನನೂ ಅದಾರ, ಆರೋಪ ಮಾಡಿ ಅಪರಾಧಿಗಳನ್ನಾಗಿ ಮಾಡಿಡುವಂತ ಜನ ಅದಾರ. ಇಂಥದ್ರೊಳಗೆ ಕಳ್ಳ ಕಾಕರೊಳಗೂ ಕೂಡ ಒಂದೊಳ್ಳೆಯ ಗುಣವನ್ನ ಗುರುತಿಸುವಂತ ಮಹಾತ್ಮರ ಜೀವನದ ವಿಚಾರಗಳನ್ನ ನಾವೆಲ್ಲ ತಿಳ್ಕೋಬೇಕ್ರಿ. ಯಾರು ಕಳ್ಳರಲ್ಲ, ಯಾರು ಸುಳ್ಳರಲ್ಲ, ಯಾರು ಅಪರಾಧಿಗಳಲ್ಲ. ಅದಕ್ಕೆ ನಾವು ನೀವೆಲ್ಲ ಒಂದಲ್ಲ ಒಂದು ತಪ್ಪು ಒಪ್ಪುಗಳನ್ನ ಮಾಡವ್ರೆ. ಮನುಷ್ಯ ಅಂದ ಮೇಲೆ ಕಳ್ಳತನ ಸುಳ್ತನ ಇವೆಲ್ಲ ಇರವೆ. ಅವುಗಳನ್ನ ನಾವ್ ಇರವೆ ಅಂತ ಒಪ್ಕೊಳ್ಳೋದಲ್ಲ. ಎಲ್ಲರೊಳಗೂ ಒಂದೊಂದು ತಪ್ಪುಗಳಿರ್ತಾವ. ನಾವೊಂದು ತಪ್ಪು ಮಾಡಿದ್ರೆ ಅವರೊಂದು ತಪ್ಪು ಮಾಡಿರ್ತಾರೆ. ಹಾಗಾಗಿ ಅವರ ತಪ್ಪನ್ನ ನಾವು ಕ್ಷಮಿಸ್ಬೇಕು, ನಮ್ಮ ತಪ್ಪನ್ನ ಅವರು ಕ್ಷಮಿಸ್ಬೇಕು. ಅವರನ್ನ ನೋಡಿ ನಾವು ತಿದ್ದುಕೋಬೇಕು, ನಮ್ಮನ್ನ ನೋಡಿ ಅವ್ರು ತಿದ್ದುಕೋಬೇಕು. ಅಂದಾಗ ಒಂದು ಒಳ್ಳೆಯ ಜೀವನ ಮಾಡಾಕ, ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಿಕೊಂಡು ಎಲ್ಲರೂ ಆನಂದವಾಗಿ ಬಾಳಾಕ ಸಾಧ್ಯವಾಗ್ತತಿ ಅನ್ನೋದನ್ನೇ ಮಹಾತ್ಮರು
ತೋರಿಸ್ಕೊಡ್ತಾ ಬಂದ್ರು ಅನ್ನುವಂತಹದ್ದು. ಬಸವಣ್ಣವರ ಹೇಳ್ತಾರಲ್ಲ, ಕಳ್ಳರು ಅನ್ನಬೇಡ್ರಿ ಅಂದ್ರವ್ರು. ಆಕಳ ಕಳ್ಳರು ಕೊಂಡೊಯ್ದರೆ ಅನ್ನದಿರಿಂಬೋ, ಅಲ್ಲಿ ಉಂಬರು ಸಂಘ ಇಲ್ಲಿ ಉಂಬರು ಸಂಘ ಅಂತಾರಂದ್ರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರಲ್ಲ ಅತ್ತಾರಂದ್ರೆ. ಹಾಗಾಗಿ ಅವರು ಕಳ್ಳ ಅನ್ಲಿಲ್ಲ, ಸುಳ್ಳ ಅನ್ಲಿಲ್ಲ. ಕಳ್ಳ ಅನ್ನೋದು 100ಕ್ಕೆ 100 ಸತ್ಯವಾಗಿದ್ರು ಆ ಮಾತನ್ನ ಅವರು ಬಳಸಲಾರದೆ ಅವನಿಗಿಂತೂ ದೊಡ್ಡ ಕಳ್ಳ ನಾನ ಅಲ್ಲೇನು ಅಂತ ಹೇಳ್ತಾರ. ಆ ಮೂಲಕ ಆ ಕಳ್ಳನ ಮನ ಪರಿವರ್ತನೆ ಮಾಡ್ತಾರ ಅನ್ನುವಂತಹದ್ದಲ್ಲ. ಅದಕ್ಕೆ ನಾವು ನೋಡ್ಬೇಕೇನಪ್ಪಾ ಅಂದ್ರೆ, ಇಂಥ ಮಹಾತ್ಮರ ಜೀವನದ ಘಟನಾ ನೋಡಿ ಕಲ್ಕೋಬೇಕೇನಪ್ಪಾ ಅಂದ್ರೆ, ಇನ್ನೊಬ್ಬರೊಳಗಿನ ತಪ್ಪುಗಳನ್ನ ಆರಿಸಿ ಹೇಳೋದಲ್ಲ, ಅವರನ್ನ ತಪ್ಪುಗಳೊಂದನ್ನೇ ನೋಡಿ ಅಳಿಯೋದಲ್ಲ, ಆ ತಪ್ಪಿನಿಂದ ಅವರನ್ನ ದೂರಿಡೋದಲ್ಲ, ಅವರನ್ನ ಕೆಟ್ಟವರನ್ನಾಗಿ ಕಾಣುವಂಗ ಮಾಡಿಡೋದಲ್ಲ, ಅವರೊಳಗಿನ ಒಳ್ಳೆಯ ಗುಣಗಳನ್ನು ಎತ್ತಿ ಹೇಳಿ ಅವುಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನೇ ನಾವೆಲ್ಲರೂ ಕಲ್ಕೋಬೇಕಾಗಿದೆ. ಯಾರೇನು ಸುಳ್ಳುಳ್ಳವ್ರಿಪ್ಪ ನೋಡ್ರಿ, 4 ಮಂದಿ ಕಟ್ಟಿ ಮ್ಯಾಗ ಕೂತ್ ಮಾತಾಡತ್ತಿದ್ರತ್ತ, ಹಾದಿ ಬೀದಿ ಹೋಗೋವ್ರ ಬಗ್ಗೆ ಮಾತಾಡಕ್ ಹತ್ತಿದ್ರತ್ತ. ಏನಪ್ಪಾ ಅಂದ್ರೆ, ಈಗ ಹೋದ್ನಲ್ಲವ ಜಗಬಂಡವ, ಅವಂದೇನ್ ಹೇಳುದು ಯಪ್ಪ, ಎಟ್ ಹೇಳುದು ಎಟ್ ಬಿಡುದು ಅಂತ ಇವ್ರು 4 ಮಂದಿ ಮಾತಾಡಿದ್ರತ್ತ. ಇನ್ನೊಬ್ಬ ಈ ಕಡೆಯಿಂದ ಆ ಕಡೆ ಹೋದಂತ ಅವನ ಬಗ್ಗೆ ಇನ್ನೊಬ್ಬ ಹೇಳಿದ್ನಂತ. ಹಿಂಗ 4 ಮಂದಿ ಹೋಗೋರು ಬರೋರು ಸುದ್ದಿನ ಅವಂದೇನು ಗೊತ್ತೈತೇಳ, ಇವಂದೇನು ನೋಡಿನೇಳ, ಅವ ಎಟ್ರವ ಅನ್ನೋದು ನನಗ್ ಗೊತ್ತಿಲ್ಲೇನ, ಅವಂದೇನ್ ಹೇಳುದು ಮರ ಜಗಬಂಡ, ಇವ ಏನಪ್ಪ ಮಹಾ ಸುಳ್ಳ, ಹಿಂಗ ಎಲ್ಲರ ಬಗ್ಗೆ ಮಾತಾಡ್ಕೂತ ಕೂತ್ರತ್ತ. ಕೊನೆಗೆ ಹೊತ್ತಾದ ಮ್ಯಾಲ ಆ 4 ಮಂದಿ ಗೆಳೆಯರೊಳಗ ಒಬ್ಬವ, ಹೊತ್ತಾತೋ ಮರಾಯ ಹೋಗ್ಬೇಕು, ಕೆಲಸ ಐತೋ ಮರಾಯ ಅಂತ ಎದ್ದು ಹೋದ್ನಂತ. 10 ಹೆಜ್ಜೆ ಮುಂದ್ ಹೋಗಿಲ್ಲಂತ ಕುತ್ಕೊಂಡ 3 ಮಂದಿ, ಈಗ ಹೋದ್ನಲ್ಲ ಇಟ್ಟೋತಕ್ಕ ಮಾತಾಡಿದ್ನಲ್ಲ, ಇವಾರ ಏನ್ ಸುದ್ದ ಅದಾನ ನಮಗ್ ಗೊತ್ತಿಲ್ಲನ ಅಂತ 3 ಮಂದಿ ಮಾತಾಡಿದ್ರು. ಮುಂದ ಅದ್ರಾಗ ಇನ್ನೊಬ್ಬವ, ನಂದು ಹೊತ್ತಾತೋ ಮರಾಯ ಕೆಲಸ ಐತಟ್ಟು ಹೋಗ್ಬೇಕು ಅಂತ ಅವನು ಎದ್ದು ಹೋದಾಗ ಇನ್ನಿಬ್ರು ಉಳಿದ್ರಲ್ಲ ಅವ್ರು ಅವನ ಬಗ್ಗೆ ಮಾತಾಡಿದ್ರ. ಅಯ್ಯೋ, ಇವನು ಹೇಳಿದ್ನಲ್ಲ ಇಟ್ಟೋತಕ, ಇವಂದರ ಏಟ್ ಹೇಳುದು, ಯಾರು ಹೇಳ್ಬೇಕು, ಇವನು ಅವಂದು ಬೇಕ, ಇವಂದು ಅತುತ ಐತಿ ಅಂತ ಅವ್ರಿಬ್ರು ಅಂದ್ರಂತ. ಮುಂದೆ ಇವರಿಬ್ರೊಳಗೆ ಒಬ್ಬವ ಎದ್ದು ಹೋದ್ನಲ್ಲ, ಅವನ ಬಗ್ಗೆ ಒಬ್ಬವ ಮಾತಾಡಿದ, ಅವನ ಬಗ್ಗೆ ಹೋದವರೆಲ್ಲ ಮಾತಾಡಿಕೊಂಡ್ರಂತ. ಹಿಂಗ ಎಲ್ಲರೊಳಗೂ ಒಂದೊಂದು ತಪ್ಪುಗಳಿರದೆ. ಅದಕ್ಕ ಬಸವಣ್ಣವ್ರು ಏನ್ ಮಾಡಿದ್ರು ಅಂದ್ರೆ, ಅವರೊಳಗ ತಪ್ಪು ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜಗತ್ತಿನ ತಪ್ಪುಗಳನ್ನೆಲ್ಲ ತಮ್ಮ ಮೇಲೆ ಹಾಕೊಂಡು ಹೇಳ್ತಾ ಬಂದ್ರೇನಪ್ಪಾ ಅಂದ್ರೆ, ಎನ್ನ ತಪ್ಪುಗಳನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ತಂದೆ, ಇನ್ನೂ ತಪ್ಪಿದೆ ನಾದಡೆ ನಿಮ್ಮ ಪಾದವೇ ಗತಿ ಅಂತ ಬಸವಣ್ಣವರು ಆ ದೇವರಿಗೆ ಕೈ ಮುಗಿತಾರ್ರಿ. ನಾವೆಂದರ ಕೈ ಮುಗಿದಿವೆ? ನಮ್ ತಪ್ಪು ಬಾಳ ಅದಾವ ದೇವ್ರೆ, ನಮ್ಮ ಒಪ್ಪುಗಳು ಎಟ್ಟದವೋ ಏನ ತಪ್ಪುಗಳ ಬಾಳದವ, ನಮ್ಮನ್ನ ಕ್ಷಮ ಮಾಡಿ ಉದ್ಧಾರ ಮಾಡುವಂತ ಒಮ್ಮೆರ ಬೇಡಿವೆ. ನಾವು ಬೆಳ್ಳಿ ಬೇಡಿವಿ, ಬಂಗಾರ ಬೇಡಿವಿ, ಹೌದಲ್ರಿ, ರೊಕ್ಕ ಬೇಡಿವಿ, ರೂಪಾಯಿ ಬೇಡಿವಿ, ಅಧಿಕಾರ ಅಂತಸ್ತು ಬೇಡಿವಿ ಕರೆ, ಆದ್ರೆ ದೇವರನ್ನು ಒಮ್ಮೆ ನಾವು ಬೇಡಿಲ್ಲ. ನಮ್ ತಪ್ಪುಗಳು ಬಾಳದವಪ್ಪ, ನಮ್ಮನ್ನು ತಿದ್ದಿ ಉದ್ಧಾರ ಮಾಡುವಂತ ಎಂದರ ಬೇಡಿವೆ. ನಾವು ಗುಡಿಗೆ ಹೋಗಿ ಕೈ ಮುಗಿಬೇಕು ಅನ್ಕೊಡದ ದೇವ್ರ ಹೋಗಿರ್ಬೇಕವ, ಯಪ್ಪ ಬನ್ನಿವ ಏನ್ ಬೇಡ್ತಾನೋ ಏನೋ, ನಿನ್ನೆರ ಇಷ್ಟುದ್ದ ಬೇಡ್ಯಾನ, ಇವತ್ತೇನ್ ಬೇಡ್ತಾನೋ ಅಂತ ಅನ್ಬೇಕವ. ಅಷ್ಟು ಬೇಡುವಂತವ್ರು ನಾವೆಲ್ಲ. ಅದಕ್ಕೆ ಬಸವಣ್ಣವ್ರು ಬೇಡಿದ್ರು ನೋಡ್ರಿ, ಹೆಂಗ ಬೇಡಿದ್ರು. ಅದಕ್ಕೆ ನಮ್ಮ ತಪ್ಪುಗಳನ್ನ ನಾವು ಸುಧಾರಿಸ್ಕೋಬೇಕೇ ವಿನಃ ಇನ್ನೊಬ್ಬರ ತಪ್ಪುಗಳನ್ನೇ ಹೇಳ್ತಾ ಹೇಳ್ತಾ ನಾವು ಕೂಡ ಅಂಥ ತಪ್ಪುಗಳೊಳಗೆ ಮುಳುಗಿ ಹೋಗಬಾರದು ಅನ್ನೋ ಪ್ರಸಂಗಗಳು ಬರ್ತಾವ. ಇರ್ಲಿ, ಮುಂದಿಂದ ಏನಪ್ಪಾ ಅಂದ್ರೆ, ಆ ಗುರುಗಳು ಅಲ್ಲಿಂದ ನಂತರದೊಳಗೆ ಮಹಾಲಿಂಗಪುರಕ್ಕೆ ದಯಮಾಡಿಸ್ತಾರೆ. ಮಹಾಲಿಂಗಪುರದೊಳಗೆ ಬಂದು ಅವರು ವಿಶ್ರಾಂತಿ ತಗೊಂಡಾಗ ಏನಾಯ್ತು ಅಂದ್ರೆ, ಶಿವ ಅವರ ಕನಸಿನಾಗ ಬರ್ತಾನೆ. ಆಗಾಗ ನೋಡಿರಿ ನೀವು, ಮಹಾಲಿಂಗೇಶ್ವರ ಕನಸಿನಾಗ ಮತ್ತೆ ಮತ್ತೆ ಶಿವ ಬರ್ತಿದ್ದ, ಹಗಲೆಲ್ಲ ಶಿವ ಕಾಣಿಸ್ಕೋತಿದ್ದ. ನಿಮ್ ಕನಸಿನಾಗ ಕಾಣಿಸ್ಕೋತಾನನ್ರಿ ಶಿವ? ದೇವ್ರು ಕಾಣಿಸ್ಕೋತಾನ್ರಿ? ಇಲ್ಲ ಇಲ್ಲ, ನಿಮ್ ಕನಸಿನಾಗ ಬರುವೇನಪ್ಪಾ ಅಂದ್ರ ಅವ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಹೊಲ ಮನಿ ಅಧಿಕಾರ ಅಂತಸ್ತ್. ಬೆಕ್ಕಿನ ಕನಸಿನಾಗೆಲ್ಲ ಬರೀ ಇಲಿನ ಅಂತ, ಇಲಿ ಕನಸಿನಾಗೆಲ್ಲ ಬರೀ ಬೆಕ್ಕ ಅಂತ. ಹೌದಲ್ಲ? ಹಿಂಗ ನಾವೆಲ್ಲ ನಮ್ಮ ಕನಸಿನಾಗ ಏನೇನೋ, ಆದ್ರ ಮಹಾಲಿಂಗೇಶ್ವರ ಕನಸಿನಾಗ ಏನಪ್ಪಾ ಅಂದ್ರೆ ಶಿವಾನೇ ಬರ್ತಿದ್ದ, ಮಾರ್ಗದರ್ಶನ ಮಾಡ್ತಿದ್ದ. ಅವತ್ತ ಹೇಳಿದ ಶಿವ, ಮಹಾಲಿಂಗ, ನಾನಿನ್ನ ಕಳಿಸಿಕೊಟ್ಟ ಕಾರ್ಯ ಇನ್ನ ಸಂಪನ್ನ ಆಗ್ಯದ.
ನೀನು ಮಾಡಬೇಕಾದ ಎಲ್ಲಾ ಕಾರ್ಯವನ್ನ ಮಾಡಿಪ, ನನಗೆ ಸಂತೃಪ್ತಿ ಆಗ್ಯದ. ನೀನು ಮನಮುಟ್ಟಿ ಮಾಡಿದ ಕಾರ್ಯಗಳೆಲ್ಲವೂ ಭಕ್ತರನ್ನು ಉದ್ಧಾರ ಮಾಡ್ಯಾವ, ನನಗೆ ಬಹಳ ಸಂತೋಷ. ಇನ್ನ ನೀನು ನನ್ನ ಸನ್ನಿಧಿಗೆ ಬಾರಪ್ಪ, ನೀನು ನನ್ನನ್ನ ಕಾಣುವ ಕೂಡುವ ಸಮಯ ಬಂದದಪ್ಪ. ಅದಕ್ಕೆ ನಿನ್ನ ಆ ಒಂದು ಮರ್ತ್ಯದೊಳಗೆ ಭೂಮಿ ಒಳಗೆ ನಿನ್ನ ಕರ್ತವ್ಯವನ್ನ ಪೂರ್ಣ ಮಾಡಿ ಅದಕ್ಕೊಂದು ಮಂಗಲ ಹೇಳಿ ಬಂದು ಬಿಡು ಅಂತ ಶಿವನ ಅಪ್ಪಣೆ ಆಗ್ತದಂತ ಕನಸಿನಾಗ. ಮೊದಲೆಲ್ಲ ಹಿರಿಯರಿಗೂ ಹಿಂಗ ಆಗ್ತಿದ್ವಂತ್ರಿ. ಮಹಾತ್ಮರಲ್ಲದನೆ ಅನೇಕ ಜನ ಗೃಹಸ್ಥರೊಳಗುನು ಹಿರಿಯರೊಳಗುನು ಇಂಥ ಕನಸುಗಳು ಬೀಳ್ತಾ ಇದ್ವು ಅನ್ನುವಂಥದ್ದನ್ನ ಕೇಳ್ತೀವಿ ನಾವು. ಇಲ್ರಿ, ಹೇಳಿ ಕೇಳಿ ಜೀವ ಬಿಟ್ರಿ. ಸೋಮವಾರ ನಾ ಹೊಕ್ಕೇನ್ ನೋಡು ಅಂತ ಹೇಳಿದವರು ಸೋಮವಾರನ ಹೋದ್ರಿ ಅವರು. ಶನಿವಾರ ನನ್ನ ಪ್ರಾಣ ಹೊಕ್ಕದ್ ನೋಡು ಅಂದ್ರೆ ಪ್ರಾಣ ಶನಿವಾರನ ಹೋಗಿತ್ರಿ ಅವ್ರದು. ಹಗಲಿ ದೇಹ ಬಿಡ್ತೀನಿ ಅಂತ ಬಿಟ್ಟಾರ, ರಾತ್ರಿ ದೇಹ ಬಿಡ್ತೀನಿ ಅಂತ ಬಿಟ್ಟಾರ, ಇನ್ನು ದೇಹ ಬಿಡ್ತೀನಿ ಅಂತ ಬಿಟ್ಟವ್ರು ಬಹಳ ಜನ ಅದಾರ ಮಹಾತ್ಮರು. ಯಾಕಂದ್ರೆ ದೇವ್ರವ್ರ ಕನಸಿನ ಕಾಣಿಸ್ಕೊತಿ. ಅಪರ ಮಹಾತ್ಮರಿಗಟ್ಟ ಅಲ್ಲ, ಗೃಹಸ್ಥರಿಗೂ ಅಂದ್ರೆಲ್ಲ ಹೆಂಗ ಅಂತೀರೇನು? ಗೃಹಸ್ಥ ಧರ್ಮ ಏನ್ ಕೆಟ್ಟಲ್ಲ ಏನ್ರಿ. ಸನ್ಯಾಸಿ ಜೀವನ ಎಂಥ ತಪಸ್ಸಿನ ಜೀವನವು, ಹಾಗೆ ಉತ್ತಮ ಗೃಹಸ್ಥನ ಜೀವನವೂ ಕೂಡ ಆ ಸನ್ಯಾಸಿಯ ಜೀವನದಷ್ಟೇ ಶ್ರೇಷ್ಠ ಅನ್ನುವಂತ ಮಾತನ್ನ ಹೇಳ್ತಾರ್ರಿ. ಅದನ್ನ ನಾವು ತಿಳ್ಕೊಬೇಕು. ನಾವು ಗೃಹಸ್ಥ ಜೀವನ ಅಂದ್ರೆ ಒಂದು ವ್ರತಸ್ಥ ಜೀವನ. ಯಾರದಕ್ಕ ಆ ಒಂದು ಧರ್ಮಕ್ಕೆ ಗೃಹಸ್ಥ ಧರ್ಮಕ್ಕೆ ಒಳಪಟ್ಟ ನಡೀತಾರೋ, ನೀತಿ ತತ್ವದಿಂದ ನಡೀತಾರೋ, ಅವರೂ ಕೂಡ ಒಂದು ತಪಸ್ಸಿನ ಜೀವನ ಕಳೆದಂತೆ ಅಂತ ಹೇಳ್ತಾರ್ರಿ. ಹಂಗ ಅಂಥವರ ಕನಸಿನಾಗೂ ಕೂಡ ಶಿವ ಬಂದ ಅಪ್ಪಣೆ ಕೊಟ್ಟಿರುವ ಪ್ರಸಂಗಗಳು ಬಹಳ ಅದಾವ. ಇರ್ಲಿ, ಮಹಾಲಿಂಗರ ಕನಸಿನೊಳಗೆ ಶಿವ ಅಪ್ಪಣೆ ಕೊಟ್ಟ, ಇನ್ನು ನಿನ್ನ ಕಾರ್ಯ ಮುಗಿತಪ್ಪ, ಆ ಜೀವನಕ್ಕೊಂದು ಮಂಗಲ ಹೇಳಿ ನನ್ನ ಸನ್ನಿಧಿಗೆ ಬಾ ಅಂತ ಹೇಳಿ ಮಹಾಲಿಂಗೇಶ್ವರರು ಬೆಳಗಾಗಿ ಎದ್ದು ದಿನನಿತ್ಯದಂತೆ ತಮ್ಮ ಪೂಜಾ ಕಾರ್ಯವನ್ನೆಲ್ಲ ಮುಗಿಸ್ಕೊಂಡ್ರು. ಆನಂದವಾಗಿ ಬರುವ ಭಕ್ತರಿಗೆಲ್ಲ ದರ್ಶನ ಕೊಟ್ರು, ಆಶೀರ್ವಾದ ಮಾಡಿದ್ರು. ಮುಂದೆ ದಾರಿ ನೋಡಕತ್ತಾರ್ರಿ. ಒಮ್ಮೆ ಆ ಕಡೆ, ಒಮ್ಮೆ ಈ ಕಡೆ, ಒಮ್ಮೆ ಹಿಂದೆ, ಒಮ್ಮೆ ಮುಂದೆ ನೋಡ್ತಾ ಇದ್ದಾರೆ. ಅಲ್ಲಿ ಕೂತಿರೋ ಭಕ್ತರಿಗೆ ಯಾರು ನೋಡಾತಾರ, ಯಾರು ದಾರಿ ಕೈಯಾತಾರ ಅನ್ನೋದು ಗುರ್ತಾಗಲಿಲ್ಲ. ಮಹಾತ್ಮರ ಲಕ್ಷ್ಯ ಹೆಂಗೋ ಏನೋ ಗೊತ್ತಾಗುದಿಲ್ಲ. ಆ ಸಂದರ್ಭದೊಳಗೆ ಏನಾತಂದ್ರೆ, ಆ ತಾಯಿ ಸಿದ್ದಾಯಿಯನ್ನ ನೋಡಾತಾರ್ರಿ ಅವ್ರು ಮಹಾಲಿಂಗೇಶ್ವರರು. ಸಿದ್ದಾಯಿ ಬರುವ ದಾರಿಯನ್ನ ನೋಡಾತಾರ. ಯಾಕಂದ್ರೆ ಮಹಾಲಿಂಗಪುರಕ್ಕೆ ಬಂದಾಗ ಸ್ವಾಗತ ಮಾಡಿದವರು ಯಾರು? ಸಿದ್ದಾಯಿ. ಸೇವೆ ಪ್ರಾರಂಭ ಮಾಡಿದಕ್ಕೆ ಯಾರು? ಸಿದ್ದಾಯಿ. ತನ್ನ ಅನನ್ಯ ಭಕ್ತಿಯಿಂದ ನಡ್ಕೊಂಡಾಕಿ ಸಿದ್ದಾಯಿ. ಆಕೆಯಿಂದ ಅವರ ಒಂದು ಏನಪ್ಪಾ ಕೀರ್ತಿ ಮತ್ತಷ್ಟು ಮಗದಷ್ಟು ಬೆಳೆದಿರ್ತಕ್ಕಂತಹದ್ದು. ಆ ಸಿದ್ದಾಯಿಯನ್ನ ನೆನಪು ಮಾಡಿಕೊಳ್ತಾ ಇದ್ರು. ಶಿವನೇ ಅಪ್ಪಣೆ ಮಾಡಿದ್ದ, ಯಾವ ಊರಿನೊಳಗೆ ನೀನು ಆ ಒಂದು ಚೈತ್ರ ಶುದ್ಧ ತ್ರಯೋದಶಿ ಒಳಗೆ ಚತುರ್ದಶಿ ಒಳಗೆ ನೀವು ಉಳಿದಿರ್ತೀಯೋ, ಚೈತ್ರ ಶುದ್ಧ ಚತುರ್ದಶಿಯ ದಿನ ಯಾವ ಊರೊಳಗೆ ನೀವು ಉಳಿದಿರ್ತೀಯೋ, ಆ ಸಂದರ್ಭದೊಳಗೆ ಒಬ್ಬ ಶಿವಶರಣೆ ನಿನ್ನ ಸೇವೆಗೆ ಬರ್ತಾಳೆ. ಆ ಶಿವಶರಣೆ ನಿನ್ನ ಸೇವೆಯನ್ನ ಮನಮುಟ್ಟಿ ಮಾಡ್ತಾಳೆ. ಆ ಊರಿನೊಳಗೆ ನೀ ಉಳಿಬೇಕು, ಅದ ನಿನ್ನ ಕರ್ಮಭೂಮಿ. ನೀ ಬರುವಾಗ ಆಕೆಗೆ ತಿಳಿಸಿ ಹೊಳ್ಳಿ ಬಾ ಅಂತ ಶಿವ ಹೇಳಿದಂತೆ ಆಕೆ ದಾರಿ ಕಾಯಕತ್ತಾರ. ಆಕೆ ಬರುವಂತ ಸಂದರ್ಭವನ್ನು ನೋಡಿ ಆ ಸಿದ್ದಾಯಿಯನ್ನ ಕಂಡು ಆನಂದದಿಂದ ಆಶೀರ್ವಾದ ಮಾಡ್ತಾರೆ. ಅವ್ವ, ನನ್ನ ಕಾರ್ಯ ಇನ್ನು ಮುಗಿತು, ಶಿವ ಅಪ್ಪಣೆ ಕೊಟ್ಟಾನೆ, ನಾ ಇನ್ನ ಹೋಗ್ಬೇಕಾಗ್ಯದ, ನನ್ನ ಮರ್ತ್ಯದ ಕಾರ್ಯ ಮುಗ್ದದ ಅಂತ ಹೇಳಿದಾಗ ಆಕೆಗೆ ತ್ರಾಸ ಮಾಡಿಕೊಂಡ್ಲು, ದುಃಖ ಮಾಡ್ಕೊಂಡ್ರಿ. ಅಪ್ಪ ಗುರುವೇ, ನಮ್ಮನ್ನೆಲ್ಲ ನೀನು ಬೆನ್ನಿಗೆ ನಿಂತ ಕಾದಾವ, ನಮಗೆಲ್ಲ ಬದುಕಿನ ದಾರಿ ತೋರಿದಾವ, ನಮಗೆಲ್ಲ ಧರ್ಮ ಕಲಿಸಿದಾವ, ಸಂಸ್ಕಾರ ಕೊಟ್ಟು ಉದ್ಧಾರ ಮಾಡಿದಾವ. ನೀನಿನ್ನ ನಮ್ಮನ್ನು ಬಿಟ್ಟು ಹೊಕ್ಕಿ ಅಂದ್ರೆ ನಾವು ನಿಜವಾಗಿಯೂ ಅನಾಥ ಹಕ್ಕಿವಪ್ಪ. ತಂದೆ ತಾಯಿ ಹೋದ್ರೆ ಎಷ್ಟು ಅನಾಥ ಭಾವ ಕಾಡಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀ ನಮ್ಮನ್ನು ಬಿಟ್ಟು ಹೊಕ್ಕಿ ಅಂದ್ರೆ ನಮ್ಮ ಜೀವನನ ಅಂಧಕಾರದೊಳಗೆ ಮುಳುಗಿದಂಗ ಅನಾಥ ಭಾವ ನಮ್ಮನ್ನ ಸುಮ್ಮನೆ ಬಿಡುದಿಲ್ಲಪ್ಪ. ನಮ್ಮನ್ನ ನಿಮ್ ಹಿಂದ ತಗೊಂಡ್ ಬಂದ್ಬಿಡ್ತದ. ಅಷ್ಟು ತ್ರಾಸ ನಮಗ್ ಆಕ್ಕದೆಪ್ಪ, ಹಿಂಗ್ಯಾಕ್ ಮಾಡ್ತೀಯಪ್ಪ, ನಮ್ಮನ್ನ ಯಾಕೆ ಬಿಟ್ಟು ಹೋಗ್ಬೇಕಪ್ಪ ಅಂತ ಪರಿಯಾಗಿ ದುಃಖ ಮಾಡಿಕತ್ತಾಳಂತ. ಅವಾಗ ಆ ತಾಯಿಗೆ ಸಮಾಧಾನ ಮಾಡಿ, ಅವ್ವ ಎಲ್ಲಾರು ಒಂದಿನ ಹೋಗೋಬೇಕಲ್ಲನ, ಹುಟ್ಟಿದ ಜೀವ ಸಾಯಕ ಬೇಕಲ್ಲೇನ, ಹಾಗಾಗಿ ಯಾವುದು ನಿಲ್ತದ ಜಗತ್ತಿನೊಳಗ, ಎಲ್ಲ ಜೀವ ಕುಲಕೋಟಿಗೆ ಸಾವು ಅನ್ನೋದು ಹುಟ್ಟುವಾಗಲೇ ಬೆನ್ನಿಗಂಟಿಕೊಂಡ ಬಂದಿರ್ತದವ. ಹಾಗಾಗಿ ನಮ್ಮ ಕಾರ್ಯ ಮುಗಿಸಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಆಕೆ, ಇದನ್ನ ನಾನು ಏನೂ ಹೇಳಲಿಕ್ಕಾಗದ ಮಾತು, ನಿಮ್ಮನ್ನ ನಾನು ಮತ್ತೊಮ್ಮೆ ಮಾತಾಡಿ ನೋಯಿಸಲಾರೆ. ನನಗೇನಪ್ಪಾ ಅಂತಂದ್ರೆ ನಿನ್ನ ಆಶೀರ್ವಾದ ಸದಾಕಾಲ ಬೇಕು, ನಿನ್ನ ಕುರು ಹಾಗೆ ಏನಾದರೂ ಒಂದನ್ನು ನನಗೆ ಕೊಡಬೇಕು ಅಂತ
ಪ್ರೀತಿಯಿಂದ ಭಕ್ತಿಯಿಂದ ಕೈವಡ್ಡಿ ಬೇಡಿದಾಗ ಮಹಾಲಿಂಗ ಸ್ವಾಮಿಗಳು ಏನ್ ಕೊಟ್ರಂತ್ರಿ? ತಮ್ಮ ಜಟಾದೊಳಗಿನ ಕೂದಲನ್ನು ತೆಗೆದು ಕೊಡ್ತಾರೆ. ಅವ್ವ, ನನ್ನ ಕುರುಹಾಗಿ, ನನ್ನ ನೆನಪಾಗಿ, ನನ್ನ ಸ್ಮರಣಾರ್ಥವಾಗಿ ಇದನ್ನ ತಗೋ ಅಂತ ತಮ್ಮ ಜಟೆ ಒಳಗಿನ ಕೂದಲವನ್ನು ತೆಗೆದು ಕೊಡ್ತಾರ. ಆ ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಅದನ್ನ ನೀನ ಅಂತ ತಿಳ್ಕೊತೀನಪ್ಪ, ಜಟ ಅಂತ ತಿಳ್ಕೊಳ್ಳುದಿಲ್ಲ, ನಾನು ಈ ಜಟವನ್ನ ನೀನ ಅಂತ ತಿಳ್ಕೊಂಡು ಪೂಜಾ ಮಾಡ್ಕೋತ ಹೋಗ್ತೀನಿಯಪ್ಪ, ನಿನ್ನ ಆಶೀರ್ವಾದ ಯಾವಾಗ್ಲೂ ಇರ್ಲಿಯಪ್ಪ ಅಂತ ಬೇಡ್ಕೋತಾಳ. ಮಹಾಲಿಂಗ ಸ್ವಾಮಿಗಳು ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡಿ ಅವರು ಉಳಿದಂತಹ ಆ ಏನ್ ಜಾಗ ಇತ್ತು ಚನ್ನಗಿರಿಯ ಭಾಗ, ಅಲ್ಲಿ ಅವರು ತಪಸ್ಸು ಮಾಡಿದ ಜಾಗದೊಳಗೆ ಅದ ಕೋಲಿ ಒಳಗ ಹೋಗಿ ಬಾಗಲ ಹಾಕೋತಾರೆ. ಕೊನೆಯ ದರ್ಶನ ಕೊಟ್ಟು ಬಾಗಲ ಹಾಕೊಂಡ್ರೆ ಕೊನೆಗೆ ಭಕ್ತಾದಿಗಳೆಲ್ಲ ಅಲ್ಲೇ ಕೂತ್ಕೊಂಡು ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಹೋಗ್ತಾರೆ. ಅಖಂಡ ಶಿವನಾಮ ಸ್ಮರಣೆಯನ್ನ ಮಾಡ್ಕೋತ ಕೂಡ್ತಾರೆ. ಒಳಗಡೆ ಬಾಗ್ಲ ಹಾಕೊಂಡು ಉಳಿದಂತಹ ಮಹಾಲಿಂಗ ಸ್ವಾಮಿಗಳಿಗೆ ಏನಾತು ಅಂದ್ರೆ ಯಾರಿಗೂ ಗುರ್ತಾಗಲಿಲ್ಲ, ಏನಾತೋ ಏನಿಲ್ಲೋ ಅಂತ. ಒಂದೇ ಉಸಿರಿನೊಳಗೆ ಓಂ ನಮಃ ಶಿವಾಯ ಮಂತ್ರ ಸ್ಮರಣೆ ಒಳಗೆ ಕೂತ್ಕೊಂಡಾರ. ಒಳಗಿರುವ ಮಹಾಲಿಂಗೇಶ್ವರರು ಲಿಂಗ ಪೂಜಾ ನಿರತರಾಗಿ ಆ ಅಂಗೈ ಒಳಗಿಡದ ಲಿಂಗವನ್ನ ಕಂಗಳ ತುಂಬ ನೋಡ್ಕೋತ ಶಿವಸ್ಮರಣೆಯನ್ನ ಮಾಡ್ಕೋತ ಲಿಂಗದೊಳಗೆ ಬೆರೆತು ಬಿಡ್ತಾರ. ತಮ್ಮ ಜೀವವನ್ನ ಲಿಂಗದೊಳಗ ಐಕ್ಯ ಮಾಡಿಕೊಳ್ತಾರ ಅನ್ನುವಂಥದ್ದು. ಲಿಂಗವೆನ್ನೆ, ಲಿಂಗೈಕ್ಯವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ, ನೀನೆನ್ನೆ ನಾನೆನ್ನೆ, ಚನ್ನ ಮಲ್ಲಿಕಾರ್ಜುನ ಲಿಂಗದೊಳಗೆ ಘನಲಿಂಗೈಕ್ಯವಾದ ಬಳಿಕ ಏನು ಎನ್ನೆ ಅಂತ ಹೇಳು ಹಾಗೆ ಇವರು ಕೂಡ ಲಿಂಗದೊಳಗೆ ಬೆರೆತು ಬಿಡ್ತಾರೆ, ಲಿಂಗೈಕ್ಯರಾಗುತ್ತಾರೆ. 3 ದಿನಗಳ ನಂತರ ಭಕ್ತಾದಿಗಳು ಗುರುಗಳು ಒಳ ಹೋಗಿ ಹಾಕೊಂಡ ಬಾಗಲನ್ನು ನೋಡ್ಬೇಕು ತೆರೆದು ಅಂತ ಅಷ್ಟೇ ಭಯದಿಂದ ಭಕ್ತಿಯಿಂದ ಬಾಗ್ಲ ತೆರೆದ್ರೆ ಅಲ್ಲಿ ಮಹಾಲಿಂಗ ಸ್ವಾಮಿಗಳಿಲ್ಲ. ಅಲ್ಲಿ ಏನು ಕಂಗೊಳಿಸಾಕತ್ತಿತ್ತು ಅಂದ್ರೆ ಒಂದು ಶಿವಲಿಂಗ ಕಂಗೊಳಿಸಾಕತ್ತಿತ್ತಂತ. ಲಿಂಗದ ರೂಪದೊಳಗೆ ಮಹಾಲಿಂಗರು ಅಲ್ಲಿ ಸ್ಥಾಪನೆಗೊಂಡಾರ. ಅದನ್ನ ನೋಡಿ ಸಾಷ್ಟಾಂಗ ನಮಸ್ಕಾರ ಎಲ್ಲಾರು ಸಾಷ್ಟಾಂಗ ನಮಸ್ಕಾರ ಹಾಕಿ ಹೂಮಳೆ ಸುರಿದು ಜೈಕಾರ ಮಾಡ್ತಾರ. ಜೈ ಮಹಾಲಿಂಗೇಶ್ವರ, ಜಯ ಜಯ ಮಹಾಲಿಂಗೇಶ್ವರ ಅಂತ ಎಲ್ಲರೂ ಕೊಂಡಾಡಿ ಮಹಾಮಂಗಲವನ್ನ ಮಾಡ್ತಾರ ಅನ್ನುವಂತಹದ್ದು ಬರ್ತದೆ. ಅಂದಿನಿಂದ ಆ ಕ್ಷೇತ್ರ ಮಹಾಲಿಂಗಪುರ ಕ್ಷೇತ್ರವಾಗಿ ಬೆಳಕೊಂಡು ಬರ್ತದೆ. ಇಂದಿಗೂ ಕೂಡ ಆ ಕ್ಷೇತ್ರ ಜಾಗೃತ ಕ್ಷೇತ್ರ ಅಂತ ಭಕ್ತಾದಿಗಳೆಲ್ಲ ನಂಬಿಕೊಂಡಾರ. ಮುಂದೇನಪ್ಪಾ ಅಂತಂದ್ರೆ ತಮ್ಮ ಭಕ್ತಿಯನ್ನ ಸಲ್ಲಿಸ್ತಾರೆ. ಸಿದ್ಧಾಯಿ ಪಡ್ಕೊಂಡಂತ ಜಟ ಇವತ್ತಿಗೂ ಪೂಜೆ ಆಗ್ತದೆ, ಜಟಾಭಿಷೇಕವನ್ನ ಮಾಡ್ಲಾಗ್ತದೆ. ಭಕ್ತಾದಿಗಳೆಲ್ಲ ತಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದ್ರೆ ಜಟಾಭಿಷೇಕ ಮಾಡಿಸಿ ಮಹಾಲಿಂಗ ಸ್ವಾಮಿಗೆ ಪೂಜಾಭಿಷೇಕಗಳನ್ನು ಮಾಡಿಸಿ ಪ್ರಸಾದ ಮಹಾದಾಸೋಹವನ್ನ ಮಾಡಿಸುವ ಮೂಲಕ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ಕೋತ ಬಂದಾರ. ಎಷ್ಟು ಭಯಭಕ್ತಿ ಅಂತಂದ್ರೆ ಮಹಾಲಿಂಗಪುರದೊಳಗೆ ಬಹುಶಃ ನಮ್ಮ ಸುತ್ತಮುತ್ತ ಯಾವ ಊರಾಗೂ ಅಷ್ಟು ಪದ್ಧತಿ ಇಲ್ಲ, ಮಹಾಲಿಂಗಪುರದಾಗ ಅಷ್ಟು ಪದ್ಧತಿ ಆಚರಣೆಗಳದಾವ ಅಂತ ನೋಡ್ತೀವಿ. ಸೋಮವಾರಕ್ಕೊಮ್ಮೆ ಕಪ್ಪ ಕಡಿ ಮುಟ್ಟುವುದಿಲ್ಲ. ಮುಸ್ಲಿಮರಾದರೂ ಕೂಡ, ಮುಸಲ್ಮಾನ ಬಾಂಧವರು ಕೂಡ, ಇಸ್ಲಾಂ ಬಾಂಧವರು ಕೂಡ ತಿನ್ನೋದಿಲ್ಲ ಅಂತ ನೋಡ್ರಿ. ಖಾನಾವಳಿ ಸಹಿತ ಬಂದಾಕವಂತ. ಮುಂದೆ ಏನಪ್ಪಾ ಅಂದ್ರ ಅಲ್ಲೆಲ್ಲ ವ್ರತ ನೇಮಗಳು ಎಷ್ಟು ಆಚರಣೆ ಆಗ್ತಾವ. ತ್ರಿಕಾಲ ಪೂಜೆ ಮಹಾಲಿಂಗೇಶ್ವನಿಗೆ ಆಗ್ತದೆ. ಆ ಬಸವ ತೀರ್ಥದ ನೀರನ್ನೆಲ್ಲರೂ ಪವಿತ್ರ ಅಂತ ತಮ್ಮ ಮೈ ಮೇಲೆ ಹಾಕೊಳ್ತಾರೆ. ಜಾತ್ರೆಯನ್ನು ಎಷ್ಟು ಸಡಗರದಿಂದ ಮಾಡ್ತಾರೆ. ಚನ್ನಗಿರಿ ಒಳಗೆ ಎಂತ ದಾಸೋಹವನ್ನ ಮಾಡ್ತಾರೆ. ಹೀಗೆ ಅಲ್ಲಿಯ ಸಂಪ್ರದಾಯ, ಅಲ್ಲಿಯ ಒಂದು ಪದ್ಧತಿ, ಆಚಾರ ವಿಚಾರಗಳು ಇವತ್ತಿನವರೆಗೆ ಅನೂಚಾನವಾಗಿ ನಡ್ಕೊಂಡು ಬಂದು ಭಕ್ತಾದಿಗಳಿಗೆಲ್ಲ ಉದ್ಧಾರ ಮಾಡುವಂತಹ ಕಾರ್ಯವನ್ನ ಸ್ವತಃ ಮಹಾಲಿಂಗೇಶನೇ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವಂತಹದ್ದು. ಅಂತ ಮಹಾಲಿಂಗ ಸ್ವಾಮಿಗಳ ಆ ಅನನ್ಯ ಚೇತನಕ್ಕೆ, ಮಹಾಚೇತನಕ್ಕೆ ನಾವೆಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಚರಿತ್ರೆಗೆ ಮಹಾಮಂಗಲವನ್ನು ಹೇಳೋಣ. ಜಯ ಮಂಗಲಂ, ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ಈ ಒಂದು ಮಹಾಲಿಂಗ ಸ್ವಾಮಿಗಳ ಚರಿತ್ರೆಯನ್ನ ಈ ವರ್ಷ ನಾವು ಹಚ್ತೀವಿ ಅಂತ ಹೇಳಿ ನಮ್ಮ ಸೈದಾಪುರದ ಹಿರಿಯರೆಲ್ಲರೂ ಬಂದು ಭಿನ್ನ ಮಾಡಿದರು. ನಮ್ಮ ಮರೇಗುದೆ ಅಪ್ಪುಗಳವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮ